ಅದು ಹೌದಲ್ಲ. ಆ ಚೈತನ್ಯಕ್ಕೆ ಉತ್ಪತ್ತಿ ನಾಶ ಇಲ್ಲ, ಅದು ಯಾವಾಗಲೂ ಇರುವುದು. ಮತ್ ಮತ್ತೀಗ ಮತ್ ಉತ್ಪತ್ತಿ ಆಯ್ತು ನಾಶ ಆಯ್ತು ಅದು ಉಪಾಧಿಯಲ್ಲಿ. ಈಗ ಬಲ್ಪ್ ಐತಿ, ಬಲ್ಪ್ ಅದು ಕರೆಂಟ್ ಹೋಯ್ತು, ಇದು ಬಲ್ಪ್ ಹೋಯ್ತು, ಬಲ್ಪ್ ಬಾಧ ಆಯ್ತು, ಹೋಯ್ತು, ಹತ್ತಿರ್ತಾರ. ಕರೆಂಟ್ ಐತಿ, ಕರೆಂಟ್ ಹೋಗಿಲ್ಲ. ಕರೆಂಟ್ ಬಲ್ಪಿನಕ್ಕಿಂತ ಮೊದಲು ಅದ, ಕರೆಂಟ್ ಬಲ್ಪ್ ಇದ್ದಾಗೂ ಅದ, ಆ ಬಲ್ಪ್ ಇದು ಆದ್ರೂ ಅದ, ಯಾವಾಗಲೂ ಅದ. ಆದ್ರ ಆ ಬಲ್ಪ್ ಮೊದಲು ಇದ್ದಿದ್ದ ಈಗ ಬಂತು, ಹತ್ತಿದ ಮೇಲೆ ಅದು ಬಾಳ ಆಯ್ತು ಅಂದ್ರ ಲೈಟ್ ಬಂದ. ಹೌದಿಲ್ಲ, ಕರೆಂಟ್ ಅಂತೂ ಏನೂ ಆಗಿಲ್ಲ, ಕರೆಂಟ್ ಆ ರೀತಿ ಏನೈತಲ್ಲ ವೃತ್ತಿ ಬಲ್ಪ್ ಇದ್ದ, ಒಮ್ಮೆ ಇರ್ತದ ಒಮ್ಮೆಲೆ. ಆದ್ರ ಆತ್ಮನ ಚೇತನ ರೂಪ ಜ್ಞಾನ ಅದು ಯಾವಾಗಲೂ ಇರ್ತಾ ಇದೆ. ಆದ್ದರಿಂದ ज्ञान पद नटु अज्ञाता में आरूढ़ चेतन तो उत्पत्ति नाश संभवे. आ आरूढ़ चेतन ಏನೈತಲ್ಲ ಚೇತನ, ಆ ಚೇತನಕ್ಕೆ ಮಾತ್ರ ಉತ್ಪತ್ತಿ ನಾಶ ಅದಕ್ಕೆ ಇಲ್ಲ. ವೃತ್ತಿ के उत्पत्ति नाश होवे. ಮತ್ತೆ ಈಗ ಉತ್ಪತ್ತಿ ಆಗೋದು, ಜ್ಞಾನ ಉತ್ಪತ್ತಿ ಆಯ್ತು, ನಾಶ ಆಯ್ತು ಅನ್ನೋದು ಅದು ವೃತ್ತಿ ಕೆಲಸ, ಅದಕ್ಕೆ उत्पत्ति नाश होवे. और ज्ञान के उपाधि नाश होवे, आदरू ಕೂಡ ಏನಾಗತ್ತೆ, ज्ञान के उत्पत्ति नाश. उत्पत्ति नाश ಆಗೋದು ವೃತ್ತಿ, ಜ್ಞಾನ ಅಂತೂ ಎದುರ್ತಾ ಇದ್ವಿ. ಆದ್ರೂ ಜ್ಞಾನ ಬಂತು, ಜ್ಞಾನ ಉತ್ಪನ್ನ ಆಯ್ತು, ಜ್ಞಾನ ನಷ್ಟ ಆಯ್ತು ಅಂತೇಳಿ ನಾವು ಉಪಾಧಿ ಮೂಲಕವಾಗಿ ಹಿಂಗ್ ಹೇಳ್ತೀವಿ. ಹಿಂಗ್ ಯಾಕೆ ವೃತ್ತಿ ಮೇ ಬಿ ಜ್ಞಾನ ಶಬ್ದ का ಪ್ರಯೋಗ. ಆದ್ರಿಂದ ಆ ಅಂತಃಕರಣದ ಪರಿಣಾಮ ರೂಪ ವೃತ್ತಿಯಲ್ಲಿಯೂ ಕೂಡ ಜ್ಞಾನ ಶಬ್ದದ ಪ್ರಯೋಗವಾಗಿದೆ. ಸೋ ವೃತ್ತಿ ರೂಪ ಜ್ಞಾನ, ಆ ವೃತ್ತಿ ರೂಪ ಜ್ಞಾನ ಏನದಲ್ಲ ಅದು ಸತ್ವ गुण का परिणाम है, यह कहना संभव है. ಆ ವೃತ್ತಿ ರೂಪ ಜ್ಞಾನ ಸತ್ವ ಗುಣದ ಪರಿಣಾಮ ಐತಿ ಅಂತ ಈ ರೀತಿ ಹೇಳೋದು ಸಂಭವಿಸುತ್ತದೆ. ಯಾಕೆ ಸಂಭವಿಸುತ್ತದೆ? ಆ ಸತ್ವ ಗುಣದ ಪರಿಣಾಮ ಐತಿ. ಏನ ವೃತ್ತಿ? ವೃತ್ತಿ ಅಂದ್ರೆ ಅಂತಃಕರಣವೇ ಪರಿಣಾಮ ಹೊಂದಿ ಇದ್ದದ್ದು ವೃತ್ತಿ. ಆದ್ರ ಲೆಕ್ಕ ಪಂಚೀಕರಣದಲ್ಲಿ ಏನ್ ಹೇಳಿದೆ, ಅಂತಃಕರಣವು 5 ಭೂತಗಳ ತತ್ವ ಗುಣದಿಂದ ಅಂತಃಕರಣ ಹುಟ್ಟಿದೆ. ಪಂಚಭೂತದವಿಲ್ಲ, 5 ಭೂತಗಳ ಸಮಷ್ಟಿ ಭೂತಗಳ ಸತ್ವಾಂಶದಿಂದ, ಸತ್ವ ಗುಣದಿಂದ ಅಂತಃಕರಣ ಹುಟ್ಟಿದೆ. ಅಂತೇಳೇನ ತತ್ವ ಸಂಧ್ಯಾಯತೆ ಜ್ಞಾನಂ. ಭಗವದ್ಗೀತೆ ಯಾವ 14ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಭಗವಂತ ಏನಂತ, ಸತ್ವ ಸಂಜಾಯತೆ ಜ್ಞಾನ, ಸತ್ವ ಗುಣದಿಂದಲೇ ಅಲ್ಲಿ ಜ್ಞಾನ ಉತ್ಪತ್ತಿ ಆಗ್ತದೆ. ಹಿಂಗೆ ಯಾಕಂದ್ರೆ ಆ ವೃತ್ತಿ ಸತ್ವ ಗುಣದ ಕಾರ್ಯ ಇದೆ, ಆದ್ರಿಂದ ಜ್ಞಾನ ಅಂತ ಹೇಳ್ಕೊಡ್ತಾರೆ. ತಾವು ವೃತ್ತಿ ರೂಪ ಪರಿಣಾಮ ಮೇ ಚೇತನ का आवास हो. ಇನ್ನು ಆ ವೃತ್ತಿ ರೂಪ ಪರಿಣಾಮ ಏನೈತಲ್ಲ ಅದು ಶುದ್ಧದ ಸತ್ವಗುಣವನ್ನು ಕೂಡಿದ, ಆದ್ರಿಂದ ಅದರಲ್ಲಿ ಚೇತನದ ಆಭಾಸವಾಗುತ್ತದೆ. ಆ ಬ್ರಹ್ಮ ಚೇತನದ ಆಭಾಸ ಆ ವೃತ್ತಿಯಲ್ಲಿ ಬೀಳುತ್ತದೆ. ಅದಕ್ಕೆ ನಾವು ಚಿದಾಭಾಸ ಅಂತ ಕರಿತೀವಿ. घटादिक विषय रूप परिणाम में चेतन का आभास होवे नहीं.
ಘಟಾಲಿ ವಿಷಯ ರೂಪ ಪರಿಣಾಮದಲ್ಲಿ ಚೇತನದ ಆಭಾಸ ಆಗುವುದಿಲ್ಲ. ಹಿತೋಪನ ಏನ್ ಹೇಳಿದ್ರಂದ್ರ ಆ ಅಂತಃಕರಣದ ವೃತ್ತಿ ಸತ್ವಗುಣದ ಕಾರ್ಯ ಇದ್ದರಿಂದ ಅದರಲ್ಲಿ ಚೇತನದ ಆಭಾಸ ಆಗುತ್ತದೆ. ಮತ್ತೀಗ ಒಂದು ಘಟ ಐತಿ ಗಡಿ, ಅದರಲ್ಲಿ ಚೇತನದ ಆಭಾಸ ಆಕೈತಿ ಏನಂದ್ರ ಇಲ್ಲ. ಯಾಕಿಲ್ಲ ಅಂತಂದ್ರೆ ಕಾಯಕ್ಕೆ ವಿಷಯ ವೃತ್ತಿ ಯದ್ಯಪಿ ದೋನು ಅವಿದ್ಯಾಕ್ಕೆ ಪರಿಣಾಮ. ಆ ವಿಷಯ ಮತ್ತು ವೃತ್ತಿ ಎರಡು ಅವಿದ್ಯೆಯ ಪರಿಣಾಮಗಳೇ ಅದಾವ, ಅದರಲ್ಲೇನು ಮಾಡೋದಿಲ್ಲ. ಅಂದ್ರೆ ಘಟನೂ ಅವಿದ್ಯೆಯ ಪರಿಣಾಮದ, ಈ ಅಂತಃಕರಣ ವೃತ್ತಿನೂ ಅದು ಅವಿದ್ಯೆಯ ಪರಿಣಾಮವೇ ಅದ. ಎರಡು ಅವಿದ್ಯೆಯಿಂದ ಹುಟ್ಟ್ಯಾವ ಕರೆ. ತಥಾಪಿ ಘಟಾದಿಕ ವಿಷಯತೋ ಅವಿದ್ಯಾಕ್ಕೆ ತಮೋ ಗುಣ ಪರಿಣಾಮ. ಘಟ ಹೆಂಗ್ ಹುಟ್ಟದ ಅಲ್ಲಿ ಗುಣಗಳ ಭೇದ ಆಗಿದೆ. ಘಟ ಅವಿದ್ಯೆಯ ತಮ ಪ್ರಧಾನ ಪ್ರಕೃತಿಯ ಕಾರ್ಯ. ಅದು ತಮೋ ಗುಣದಿಂದ ಅಲ್ಲಿ ಘಟದಲ್ಲಿ ತಮೋ ಗುಣ ಆಗ, ಅಂತಃಕರಣದಲ್ಲಿ ಸತ್ವ ಗುಣ ಆಗ. ಯಾಕ ಭೂತಗಳ ಸತ್ವ ಗುಣದಿಂದ ಅಂತಃಕರಣ ಹುಟ್ಟ. ಆದ್ದರಿಂದ ಯಾತೆ ಮಲಿನೆ, ಆ ಘಟ ಏನದ ತಮೋ ಗುಣದ ಕಾರ್ಯವಾದ್ದರಿಂದ ಅದು ಮಲಿನ. ಆಭಾಸವೇನೆ, ಘಟದಲ್ಲಿ ಆಭಾಸ ಆಗೋದಿಲ್ಲ. ಇನ್ನ ಆ ಅವಿದ್ಯಾವೃತ್ತಿ ಸತ್ವಗುಣಕ ಪರಿಣಾಮ ಹೈ ಯಾತೆ ಸ್ವಚ್ಛ. ಅದೇ ಅವಿದ್ಯೆಯ ವೃತ್ತಿ ಐತಲ್ಲ, ಅಂತಃಕರಣ ವೃತ್ತಿನೂ ಇರ್ತದೆ, ಅವಿದ್ಯಾ ವೃತ್ತಿನೂ ಇರ್ತದೆ. ಈಗ ನಾವು ಈಗ ನೀವು ಕುಂತೀರಿ, ಕರಿ ಶರ್ಟ್ ಕಟ್ಕೊಂಡು ಕುಂತೀರಿ ಅಂತ ನಾನು ನೋಡಿದೆ. ಅದಿಲ್ಲ, ಇದು ಅಂತಃಕರಣ ವೃತ್ತಿ. ಇದು ಈ ಜ್ಞಾನ ಅಂತಃಕರಣ ವೃತ್ತಿ. ಹಗ್ಗದಲ್ಲಿ ಇದು ಸರ್ಪ ಅಂತ ನೋಡಿದ, ಅದು ಅಂತಃಕರಣ ವೃತ್ತಿ ಅಲ್ಲ, ಅದು ಅವಿದ್ಯಾ ವೃತ್ತಿ. ಅದು ಈ ರೀತಿ ವೃತ್ತಿ ಕೆಲವೊಂದು ಸಮಯ ಅಂತಃಕರಣ ವೃತ್ತಿ ಇರ್ತದೆ, ಕೆಲವೊಂದು ಸಮಯ ಅವಿದ್ಯಾ ವೃತ್ತಿ ಇರ್ತದೆ. ಈ ರೀತಿ ಈಗ ಜಾಗೃತದಲ್ಲಿ ಹೆಚ್ಚ ಅಂತಃಕರಣ ವೃತ್ತಿ ನಡೀತದೆ ವ್ಯವಹಾರ. ನಿದ್ರೆಯಲ್ಲಿ ಹೆಂಗಿರಂಗಿಲ್ಲ ನೀವು ಅನ್ಬೋದು. ಆದರೂ ಕೂಡ ಇಲ್ಲಿಯವರೆಗೆ ನಾನು ಸುಖವಾಗಿ ಮಲಗಿದ್ದೆ, ಏನನ್ನು ಅರಿಯೇ, ಏನೂ ಗೊತ್ತಿಲ್ಲ ನನಗೆ ಅಂತಾನಂದ್ರ ಅಜ್ಞಾನವನ್ನು ಮತ್ತು ಸ್ವರೂಪ ಸುಖವನ್ನು ಅಲ್ಲಿ ತಿಳಿದಿದ್ದಾನೆ. ಹೆಂಗ ತಿಳಿದಾಮ ಅದನ್ನ ಅಂದ್ರ ಅಲ್ಲಿ ಅಂತಃಕರಣ ವೃತ್ತಿ ಇಲ್ಲ. ಯಾಕಿಲ್ಲ? ಅಂದ್ರ ಆ ಸುಸುಪ್ತಿಯಲ್ಲಿ ಅಂತಃಕರಣ ಇಲ್ಲ, ನಿದ್ರೆಯಲ್ಲಿ. ಯಾಕಿಲ್ಲ ಅಂದ್ರ ಅದು ತನ್ನ ಕಾರಣವಾದ ಜ್ಞಾನದಲ್ಲಿ ಲಯವಾಗಿದೆ. ಆದ್ರಿಂದ ಅಂತಃಕರಣ ಇಲ್ಲ, ಆದ್ರಿಂದ ಅವಿದ್ಯಾವೃತ್ತಿಯಿಂದ ಆಕಂತ ನಡೆದಿದೆ. ಅಂದ್ರೆ ಹೇಳೋ ತಾತ್ಪರ್ಯ ಭ್ರಾಂತಿ ಜ್ಞಾನಗಳಾಗುವಲ್ಲಿ ರಜ್ಜು ಸರ್ಪಾದಿಗಳಲ್ಲಿ ವಿದ್ಯಾವೃತ್ತಿ ಇರ್ತದೆ, ಸುಷುಪ್ತಿಯಲ್ಲಿ ಅವಿದ್ಯಾವೃತ್ತಿ. ನಿಜಗೊಂಡು ಹೇಳ್ತಾರೆ, ಪರಸುಖವನ್ನು ನಿದ್ರೆ ಬೆರೆಸಿ ಮಾಯಾವೃತ್ತಿ. ನೋಡಲ್ಲಿ ಅವಿದ್ಯಾವೃತ್ತಿಗೆ ಏನಂದ್ರೆ ಪರಸುಖವನ್ನು ನಿದ್ರೆ ಬೆರೆಸಿ ಮಾಯಾವೃತ್ತಿ ಕರಿಗೊಂಡು ಪ್ರಾಜ್ಞೆ ಕೆಸರುವುದಿದೆ. ಅರಿವೇ ಬರೇ ಅರಿವೇ ಅನ್ನುವಲ್ಲಿ ಆ ಸುಸುಪ್ತಿಯಲ್ಲಿ ಏನೈತಲ್ಲ ನಿದ್ರೆಯಲ್ಲಿ ಮರೆಯದೊಮ್ಮೆಯೂ ನೀನರಿವೆ ಅಂತ ಹೇಳುವಾಗ ಪರಸುಖವನು ಅಂದ್ರ ಆ ಬ್ರಹ್ಮಾನಂದ ಇರ್ತದ ಸುಸುಪ್ತಿಯಲ್ಲಿ. ಪರಸುಖವನು ನಿದ್ರೆ ಬೆರೆಸಿ, ನಿದ್ರಾ ದೋಷದಿಂದ ಕೂಡಿಕೊಂಡು ನೀನು ಏನ್ ಮಾಡ್ತಿ? ಪರಸುಖವನ್ನು ನಿದ್ರೆ ಬೆರೆಸಿ ಮಾಯಾವೃತ್ತಿ ಅಂದ್ರೆ ಅವಿದ್ಯಾವೃತ್ತಿ. ಆ ಸುಸುಪ್ತಿಯಲ್ಲಿ ಅದು ಅವಿದ್ಯಾವೃತ್ತಿ ಅಂತ. ಈಗ ಅಂತಃಕರಣ ವೃತ್ತಿ ಅವಾಗ ಯಾಕಿಲ್ಲ ಅಂದ್ರ ಅವಾಗ ಅದು ಲಯ ಆಗಿರ್ತದ. ಲಯ ಅಂತ ಹೇಳ್ಕಂತಾರೆ. ಲಯ ಅಂತ ಲಕ್ಷಣ ಏನು ಅಂತ ಕೇಳಿದ್ರೆ
ಕಾರ್ಯಸ್ಯ ಕಾರಣೇ ಸಮಾವೇಶ ಲಯ. ಕಾರ್ಯವು ತನ್ನ ಕಾರಣದಲ್ಲಿ ಒಂದಾಗಿರುವುದಕ್ಕೆ ಲಯ ಅನ್ನುತ್ತಾರೆ. ಕಾರ್ಯ ಅಂದ್ರೆ ಅಂತಃಕರಣ ವೃತ್ತಿ ಕಾರ್ಯ ಐತಿ. ಕಾರ್ಯ ತಿಳ್ಕಂತಾರ. ಕಾರ್ಯದ ಲಕ್ಷಣ ಏನು? ಉತ್ಪನ್ನ ಹೋಗ್ಬೇಕು ಕಾರ್ಯ ಕೈಗೆ. ಯಾವ್ದು ಉತ್ಪನ್ನ ಆಗ್ಯದ ಹುಟ್ಟ್ಯದ ಅಂತಃಕರಣದ ಪರಿಣಾಮ ವೃತ್ತಿ ಹುಟ್ಟ್ಯದಿಲ್ಲ. ಆ ವೃತ್ತಿ ಕಾರಣೆ ಅಂದ್ರೆ ಆ ಅಂತಃಕರಣಕ್ಕೂ ಕೂಡ ಕಾರಣವಾದ ಅವಿದ್ಯ. ಅಜ್ಞಾನ ಅವಿದ್ಯಾ ಒಂದೇ. ಅದು ಸುಷುಪ್ತಿ ಅವಸ್ಥೆಯಲ್ಲಿ ಇರುವುದಿಲ್ಲ. ಇರ್ತದ ಅವಿದ್ಯೆ ಇರ್ತದ, ಅಂತಃಕರಣ ಇರಂಗಿಲ್ಲ. ಏನಾಗಿರ್ತದ? ಆ ತನ್ನ ಕಾರಣವಾದ ಅವಿದ್ಯೆಯಲ್ಲಿ ಲಯ ಆಗಿರ್ತದೆ. ಆದ್ದರಿಂದ ಅವಾಗ ಅಂತಃಕರಣ ವೃತ್ತಿಯ ವ್ಯವಹಾರ ಇಲ್ಲ. ಜಾಗೃತದಲ್ಲಿ ಸ್ವಪ್ನದಲ್ಲಿ ಎರಡು ಅವಸ್ಥೆಯಲ್ಲಿ ಅಂತಃಕರಣ ವೃತ್ತಿ ಕೆಲಸ ಮಾಡುತ್ತದೆ. ಆದ್ದರಿಂದ ತಾ ವೃತ್ತಿ ರೂಪ ಪರಿಣಾಮ ಮೇ ಚೇತನ ಕಾಬಾತೋವೆ. ಆಗ ಏನ್ ಹೇಳಿದ್ವಿ? ಘಟ ಗಡಿಗೆ ಅದನ್ನು ಭೂತಗಳ ಕಾರ್ಯನೇ ಐತಿ. ಈ ಅಂತಃಕರಣ ವೃತ್ತಿ ಇದು ಭೂತಗಳ ಕಾರ್ಯನ ಐತಿ. ಆವಾಗ ಆ ಘಟದಲ್ಲಿ ಆ ಚೇತನದ ಆಭಾಸ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ಆ ಘಟ ತಮೋ ಗುಣ ಕಾರ್ಯ ಐತಿ. ಹೆಂಗ ಮತ್ತ ಅದೇ ಏನಾಗತ್ತೆ ಮುಂದ? ಆ ವೃತ್ತಿ ಐತಲ್ಲ, ಆ ವೃತ್ತಿಯಲ್ಲಿ ಚೇತನದ ಆಭಾಸ ಆಕೈತಿ, ಘಟದಲ್ಲಿ ಆಗೋದಿಲ್ಲ. ತಮೋ ಗುಣದ ಕಾರ್ಯ ಘಟ ಇದ್ದರಿಂದ ಅಲ್ಲಿ ಇಲ್ಲ, ಮಲಿನತಾ ಐತಿ. ವೃತ್ತಿ ಸತ್ವ ಗುಣದ ಕಾರ್ಯವಾದ್ದರಿಂದ ಸ್ವಚ್ಛದ, ಅದರಲ್ಲಿ ಆ ಚೇತನದ ಆಭಾಸ ಆಭಾಸವೇ ಚಿದಾಭಾಸವೇ ಈ ಜಗತ್ತಿನ. ಇದು ಮೈಕದ, ಇಲ್ಲಿ ನೀವು ಕುಂತೀರಿ, ಇದು ಗ್ರಂಥದ, ಇದನ್ನೆಲ್ಲ ತಿಳಿಯೋದು ಯಾವುದು? ಆಭಾಸವೇ. ಅಂದ್ರ ಪ್ರತ್ಯಕ್ಷ ಧ್ಯಾನ ಆಗುವಾಗ ಒಂದೇ ಇದೊಂದು ದೇಹ ಅನ್ನೋದು ಒಂದು ಬ್ಯಾಟ್ರಿ ಇದ್ದಾಗ, ಈ ಕಣ್ಣು ಅನ್ನೋದು ಒಂದು ಬಲ್ಪ್ ಇದ್ದಾಗ, ಇದು ಅಂತಃಕರಣದ ಪರಿಣಾಮ ಹೊಂದಿ ಈ ನೇತ್ರದಿಂದ ಪ್ರಕಾಶ ಹೊರಗೆ ಹೋಗಿ ಆ ವಸ್ತುವಿನ ಆಕಾರ ತಾಳ್ತೈತೆ. ಅಂದ್ರ ಇಲ್ಲಿ ಇದು ಪಂಕ ಐತಿ ಅಂತ ಹೇಳಿ ಆ ಪಂಕತನ ಹೋಗಿ ಅದರ ಆಕಾರ ತಾಳ್ತೈತಿ. ಹ್ಯಾಂಗ ನೀರು ಹೋಗಿ ಮಡಿಯ ಆಕಾರ ತಾಳ್ತದೆ, ಆ ರೀತಿ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳ್ತೈತಿ. ಆಕಾರ ತಾಳಿದ ಮೇಲೆ ಅದರ ವೃತ್ತಿಯ ಪ್ರಯೋಜನ ಏನು? ಆವರಣ ಭಂಗ ಆಗ್ತಾ ವೃತ್ತಿ. ಆವರಣ ಬಂದ್ ಮಾಡ್ತದ. ಭಂಗ ಮಾಡಿದ ವೃತ್ತಿ ಕೆಲಸ ಏನು? ಆವರಣ ಭಂಗ ಮಾಡೋದು. ಆ ವೃತ್ತಿಯಲ್ಲಿ ಚಿದಾಭಾಸ ಇರ್ತಾನೆ. ಆ ಚಿದಾಭಾಸ ಇದು ಪಂಕ ಅದ, ಇದರ ಅತ್ತಿ ಕಡೆ ಅದು ಗಡಿಯಾರದ. ಹಿಂಗ ತಿಳಿಯಾವ ಆಭಾ. ಈ ರೀತಿ ವ್ಯವಹಾರ ನಡೀತದೆ. ಆದ್ದರಿಂದ ಆ ವೃತ್ತಿ ರೂಪ ಪರಿಣಾಮ चेतन का आभास होवे. अल्लाह कहती ಘಟಾದಿಕ ವಿಷಯ ರೂಪ ಪರಿಣಾಮ ಚೇತನ का आभास होवे. ಘಟಾದಿಗಳು ತಮೋ ಗುಣ ಕಾರ್ಯ ಇದ್ದರಿಂದ ಅಲ್ಲಿ ಆಭಾಸ ಇರೋದಿಲ್ಲ. कहाँ ऐसे विषय और वृत्ति यद्यपि दोनों अविद्या के परिणाम. ಅಲ್ಲಿ ವಿಷಯವಾದ ಘಟ ಮತ್ತು ವೃತ್ತಿ ಎರಡು ಅವಿದ್ಯೆಯ ಪರಿಣಾಮವೇ ಅದಾವು. ಆದರೂ ಕೂಡ ಘಟಾದಿಕ ವಿಷಯ ಅವಿದ್ಯೆ ತಮೋ ಗುಣದ ಪರಿಣಾಮದ ಮಲಿನದ, ಅವುಗಳಿಂದ ಆಭಾಸ ಆಗೋದಿಲ್ಲ. ವೃತ್ತಿ ಸತ್ವ ಗುಣದ ಪರಿಣಾಮವಿದ್ದರಿಂದ ಸ್ವಚ್ಛದ, ಅದರಲ್ಲಿ ವೃತ್ತಿಯಲ್ಲಿ ಆಭಾಸ ತೋರುತ್ತದೆ. ಹೇಗೆ? ಈಗ ಒಂದೇ ಅರ್ಥ ಎಲ್ಲಿಕಂದ್ರ, ಈಗ ಒಂದು ಗ್ರಾನೈಟ್ ಕಲ್ಲ, ಆ ಗುಡ್ಡದೊಳಗಿದ್ದ ಕಲ್ಲ ತಗೊಂಡು ನಾವು ಮಾರಿ ನೋಡಿದ್ರೆ ಕಾಣ್ತದೆ. ಹೌದು, ಅದನ್ನೇ ಪಾಲಿಶ್ ಮಾಡ್ತಾರೆ. ಪಾಲಿಶ್ ಮಾಡಿದ್ರೆ ಕನ್ನಡಿಗತೆ
ನಮ್ಮ ಮುಖ ಅದರಲ್ಲಿ ಪ್ರತಿಬಿಂಬ ಬರ್ತದ. ಯಾಕ ಶುದ್ಧ ಇದೆ ಅದು ಈಗ. ಆ ರೀತಿ ಇಲ್ಲಿ ಸತ್ವಗುಣ ಅಂತಕ್ಕಂಥ ವೃತ್ತಿ ಸತ್ವಗುಣ ಇದರಿಂದ ಅದರಲ್ಲಿ ಆಭಾಸ ತೋರುತ್ತದೆ. ವೃತ್ತಿಗೂ ಚೇತನಕ್ಕೆ ಆಭಾಸ ಗ್ರಹಣಕ್ಕೆ ಯೋಗ್ಯತಾ ಹೋನೆ थे. ಆ ವೃತ್ತಿ ಚೇತನದ ಆಭಾಸವನ್ನು ಗ್ರಹಣ ಮಾಡುವ ಯೋಗ್ಯತಾ ಆಧಾರ. ಯಾಕ ಸತ್ವಗುಣದ ಕಾರ್ಯ ಇದ್ದರು, ಆದ್ರಿಂದ ಯೋಗ್ಯತಾ ಆಧಾರ. ವೃತ್ತಿ ಅವಚ್ಛಿನ್ನ ಚೇತನಕ್ಕೂ ಜ್ಞಾನಕ್ಕೆ. ಆ ವೃತ್ತಿಯ ಅವಚ್ಛಿನ್ನ ಚೇತನ, ವೃತ್ತಿಗೆ ಒಳಪಟ್ಟಂತ ಚೇತನ ಅಂದ್ರೆ ವೃತ್ತಿ ಮತ್ತು ಚೇತನ ಎರಡು ಕೂಡಿ ಜ್ಞಾನ ಅಂತ ಹೇಳಲ್ಪಡುತ್ತದೆ. ಆ ಸಾಕ್ಷಿ ಕೈ ಅದಕ್ಕೆ ಜ್ಞಾನ ಅಂತಾರೆ. ವೃತ್ತಿ ಅವಚ್ಛಿನ್ನ ಚೇತನಕ್ಕೆ ಏನಂತಾರೆ? ಜ್ಞಾನ ಅಂತಾರೆ. ಮತ್ತೇನಂತಾರೆ? ಸಾಕ್ಷಿ ಅನ್ನುತ್ತಾರೆ. ಸಾಕ್ಷಿ ಅಂತ ಅದಕ್ಕಂತಾರೆ. ಸಾಕ್ಷಿಯ ಲಕ್ಷಣ ನಾನ್ ನಿಮ್ಗೆ ಒಂದು ಬ್ಯಾರಣೆ ಹೇಳುತ್ತೆ. ಸಾಕ್ಷಿ ಅಂತ ಎದಕ್ಕಂತಾರೆ ಅಂತಂದ್ರೆ ಅಂತಃಕರಣದಲ್ಲಿ ಅಂತಃಕರಣ ವೃತ್ತಿಯಲ್ಲಿ ಇರತಕ್ಕಂತ ಚೇತನ ಮಾತ್ರಕ್ಕೆ ಸಾಕ್ಷಿ. ಯಾಕಂದ್ರ ಮುಂದೆ ನನಗೆ ಇನ್ನೂ ಬಹಳಷ್ಟು ಅದನ್ನ ವಿಸ್ತಾರ ಮಾಡಿ ತಿಳಿಸುವುದು. ಆದ್ದರಿಂದ ಅದು ನಾನು ಮಾಡಿದೆ. ಅಂತಃಕರಣದಲ್ಲಿರುವ ಶಾಸ್ತ್ರದಲ್ಲಿ ನೇಮ ಅನಾವಶ್ಯ ಪದಾರ್ಥ ಸ್ವೀಕಾರ ಗೌರವ ದೋಷ. ಈಗ ಅಂದರೆ ಈಗ ನಾವು ಒಬ್ಬರನ್ನ ಅವ್ರ ಹೆಸರು ತಗೊಂಡು ನಿಮ್ಗೆ ಹೇಳಿದ್ವಿ, ಅವನ್ ಕರಿಯಪ್ಪ ಅಂತ ಹೇಳಿದ್ವಿ. ಕರಿಯಪ್ಪ ಅವನು ಕರಿ ಅಂದ್ಕೊಳ್ಳೇನ ಒಂದ್ 4 ಮಂದಿ ಹೋಗೋಣ ನಡ್ರಿಪ್ಪ ಅಂದ್ರ ವಾಪ್ ಹೋಗಿರ್ತನ್ಸಕತ್ತೆ. ಹೌದು, ಮತ್ 4 ಮಂದಿ ಇದ್ರಾಕ ಅನಾವಶ್ಯ ಅಲ್ಲ. ಆ ರೀತಿ ಇವುಗಳ ಲಕ್ಷಣ ಮಾಡ್ಬೇಕು. ಸಾಕ್ಷಿ ಅಂತ ಎದಕ್ಕಂತಾರೆ? ಅದ ಲಕ್ಷಣ ಮಾಡ್ಬೇಕು. ಆ ಲಕ್ಷಣದಲ್ಲಿ ಎಷ್ಟು ಪದಗಳ ಅವಶ್ಯಕತೆ ಇಲ್ಲ ಅಷ್ಟೇ ಪದಗಳನ್ನು ಇಡಬೇಕು. ಬ್ಯಾಳಿ ಸಾರ ಅದರಲ್ಲಿ ಎಷ್ಟು ಉಪ್ಪು ಹಾಕಬೇಕು ಅಷ್ಟೇ ಹಾಕಬೇಕು. ಸಿಕ್ಕಾಪಟ್ಟೆ ಒಂದು ಬುಗಿತಂತೆ ಹೋಗ್ಬಿಟ್ಟ ಸರಿ ಅಂದ್ರೆ ಅದು ಅದಕ್ಕೆ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ ದೋಷಗಳು ಬರ್ತಾವ. ಆದ್ದರಿಂದ ಎಷ್ಟು ಪದಗಳು ಬೇಕು ಅಷ್ಟೇ ಇಡಬೇಕು. ಈಗ ಸಾಮಾನ್ಯ ಅದನ್ನ ಪರೀಕ್ಷೆ ಮಾಡುದು ಅಂದ್ರೆ ನೇಮ ಶಾಸ್ತ್ರದಲ್ಲಿ ಏನೈತೆ ಅಂದ್ರ ನಾವು ಏನ್ ಹೇಳ್ತೀವಿ ಅದರ ಲಕ್ಷಣ ಮಾಡು. ಈ ಸಾಕ್ಷಿ ಎಷ್ಟು ಶಬ್ದ ಬರ್ ಸಾಕ್ಷಿ ಅಂದ್ರೆ ಏನು ಅದರ ಲಕ್ಷಣ ಮಾಡು. ಅದರಲ್ಲಿ ಆ ಲಕ್ಷಣದಲ್ಲಿ ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವಗಳೆಂಬ 3 ದೋಷಗಳು ಇರಬಾರದು. ನಿರ್ದೋಷ ಲಕ್ಷಣ ಇರ್ಬೇಕದು. ಅದನ್ನ ಪರೀಕ್ಷೆ ಮಾಡು, ಪರಕೃತಿ ಮಾಡಿ ನೋಡು ಯಾವ್ದಾದ್ರು ದೋಷ ಅದಾವೇನಂತ. ಅದಕ್ಕೆ ಕಾಯ್ದೆಬದ್ಧ ಶಾಸ್ತ್ರ ತರಬೇಕು. ಅದಕ್ಕಾಗಿ ಈಗ ನಾವು ಏನ್ ಲಕ್ಷಣ ಮಾಡಿವಿ? ಅಂತಃಕರಣದಲ್ಲಿ ಅಂತಃಕರಣದ ವೃತ್ತಿಯಲ್ಲಿ ಇರ್ತಕ್ಕಂತ ಚೇತನ ಮಾತ್ರ ಸಾಕ್ಷಿ. ಎಷ್ಟು ಪದಗಳೈತೆ? ಎಷ್ಟು ಹಾಕ್ಬೇಕಪ್ಪ? ಅಂತಃಕರಣದಲ್ಲಿ ಇರೋದಕ್ಕೆ ಸಾಕ್ಷಿ ಅಂದ್ರೆ ಬರ ಇಲ್ಲ. ಸಾಕ್ಷಿಯಲ್ಲಿ ಅಂತಃಕರಣದಲ್ಲಿ ಸಾಕ್ಷಿ, ಅಂತಃಕರಣದಲ್ಲಿ ಇರೋದಕ್ಕೆ ಸಾಕ್ಷಿ. ಆದರೆ ಏನಾಗತ್ತೆ ಅಂದ್ರೆ ಆ ಸಾಕ್ಷಿ ರೂಪ ಪರಬ್ರಹ್ಮ ವಸ್ತು ಪರಿಪೂರ್ಣಗಳು. ಬರೀ ಅಂತಃಕರಣದಲ್ಲಿ ಇರೋದಂದ್ರೆ ಪರಿಚ್ಛಿನ್ನ ಆಯ್ತದು, ಒಳಗೆ ಆಯ್ತು, ಹೊರಗೆ ಇಲ್ಲ ಅಂತ ಆಯ್ತು. ಮಾಲಿಂಗರಂಗ್ರ ಹೇಳ್ತಾರ, ಎಂತಿಹುದು ಪರವಸ್ತುವೆಂದು ಚಿಂತಿಸಲೇಕೆ ಅಂತೂ ಇಂತಿಹುದೆನ್ನಬಾರದು ಅಂತಿಹುದು. ಒಳಗ್ ಹೊರಗ್ ಒಂದಾಗಿ ತಾ ಬೆಳಗುತ್ತಿಹುದು ಅಂದ. ಒಳಗೂ ಹೊರಗೂ
ಎಲ್ಲ ಕಡೆಗೂ ಒಂದಾಗಿ ತಾನೇ ಬೆಳಗ್ತಾ ಇರ್ತಕ್ಕಂತ ವಸ್ತು ನಾವು ಬರೀ ಅಂತಃಕರಣದಲ್ಲಿರೋದು ಅಷ್ಟ ಅಂದ್ರೆ ಪರಿಚಯ ಆಗ್ತೈತಲ್ಲ ಅಂತಂದ್ರೆ ಅದಕ್ಕೆ ಮತ್ತೊಂದು ಪದ ಏನಿರ್ಬೇಕು, ಅಂತಃಕರಣದಲ್ಲಿರುವ ಅಂತಃಕರಣ ವೃತ್ತಿಯಲ್ಲಿ ಇರ್ತಕ್ಕಂತ ಮತ್ತೊಂದು ಪದ ಇರ್ತೀವಿ. ಯಾಕಂದ್ರೆ ಅಂತಃಕರಣದಲ್ಲೇ ಇರ್ತಕ್ಕಂಥ ಸಾಕ್ಷಿ ಬರಾಬರಿ, ಆದ್ರ ವೃತ್ತಿ ಹೊರಗೋಗ್ತಾರೆ. ವೃತ್ತಿ ಏನ್ ಮಾಡ್ತಾರ? ಹೊರಗೂ ಹೋಗ್ತಾರ. ಯಾಕಂದ್ರ ಅಂತಃಕರಣದಲ್ಲಿ ಇದ್ದಾಗ ಅಂತಃಕರಣ ಉಪೇಕ್ಷೇತನಕ ಸಾಕ್ಷಿ ಅಂತಾರೆ. ಅದು ವೃತ್ತಿ ಹೊರಗೆ ಬಂದಾಗ ವೃತ್ತಿ ಉಪೇತ ಚೇತನ ಹೊರಗೂ ಸಂಭವಿಸ್ತದ ಅದು. ಆದ್ದರಿಂದ ಅಂತಃಕರಣದಲ್ಲಿರುವ ಅಂತಃಕರಣ ವೃತ್ತಿಯಲ್ಲಿ ಇರ್ತಕ್ಕಂಥ ಹೇಳಿದ್ವಿ. ಮತ್ತೆ ಅಂತಃಕರಣದಲ್ಲಿರುವ ಅಂತಃಕರಣ ವೃತ್ತಿಯಲ್ಲಿ ಇರೋದಕ್ಕ ಸಾಕ್ಷಿ ನಾವು ಅಂದರೆ ಅಲ್ಲಿ ಅಂತಃಕರಣದಲ್ಲಿ ಸುಖ ದುಃಖ ಇರ್ತಾವು. ಸುಖ ದುಃಖ ಎಲ್ಲಿ ಇರ್ತಾವ? ಅಂತಃಕರಣದಲ್ಲಿ ಇರ್ತಾವ. ಕಾಮ ಕ್ರೋಧ ಎಲ್ಲಿ ಇರ್ತಾವ? ಅಂತಃಕರಣದಲ್ಲಿ. ಅವುಗಳಲ್ಲಿ ಅತಿ ವ್ಯಾಪ್ತಿ ಆಯ್ತು. ಅಂತಃಕರಣದಲ್ಲಿ ಇರೋದಕ್ಕೆ ಸಾಕ್ಷಿ ಅಂದರೆ ಆ ಸುಖ ದುಃಖಗಳು ಕಾಮ ಅವುಗಳಲ್ಲಿ ಅತಿ ವ್ಯಾಪ್ತಿ ಆಯ್ತು. ಅತಿ ವ್ಯಾಪ್ತಿ ಅಂತ ಹೇಳ್ಕಂತಾರೆ. ಲಕ್ಷ್ಯ ದೇಶ ವರ್ತಿತ್ವಂ ಅಲಕ್ಷ್ಯ ದೇಶ ವರ್ತಿತ್ವಂ ಅತಿ ವ್ಯಾಪ್ತಿತ್ವಂ. ನಮಗೆ ಏನ್ ಲಕ್ಷ್ಯ ಐತಿ ಆ ಲಕ್ಷ್ಯದಲ್ಲಿ ಇದ್ದುಕೊಂಡು ಬೇರೆ ಕಡೆಗೂ ಹೋಗ್ತಿದ್ದರೆ ಅದಕ್ಕ ಅತಿ ವ್ಯಾಪ್ತಿ ಅನ್ನುತ್ತಾರೆ. ದೋಷ ಆಯ್ತ. ಆದ್ದರಿಂದ ಇಲ್ಲಿ ನಾವು ಏನ್ ಮಾಡ್ಬೇಕು, ಆ ಅತಿ ವ್ಯಾಪ್ತಿ ದೋಷ ನಿವೃತ್ತಿಗಾಗಿ ಮತ್ತೊಂದು ಪದ ಇರಬೇಕಾದ ಏನು, ಅಂತಃಕರಣದಲ್ಲಿ ಅಂತಃಕರಣ ವೃತ್ತಿಯಲ್ಲಿ ಇರ್ತಕ್ಕಂತ ಚೇತನ ಅಂತ ಒಂದು ಪದ ಇಟ್ಟಿವಿ. ಮುಂದೆ ಏನಿಟ್ಟಿವಿ? ಅಂತಃಕರಣದಲ್ಲಿರುವ ಅಂತಃಕರಣ ವೃತ್ತಿಯಲ್ಲಿ ಇರ್ತಕ್ಕಂತ ಚೇತನಕ್ಕೆ ಸಾಕ್ಷಿ ಅಂತೀವಿ. ಚೇತನ ಇಟ್ಟಾಗ ಆ ಸುಖ ದುಃಖಗಳಾಗಲಿ ಕಾಮಕ್ರೋಧಗಳಾಗಲಿ ಚೇತನದವನ ಅವು ವ್ಯಾವೃತ್ತಿ ಆಯ್ತು. ಚೇತನ ಪದ ಇಟ್ಟಾಗ ಹಾಗಾದ್ರೆ ಅಂತಃಕರಣದಲ್ಲಿ ಇರ್ತಕ್ಕಂಥ ಚೇತನ್ ಇದಕ್ಕೆ ಪದಕೃತಿ ಅಂತಾರೆ. ಈ ಪದಕೃತಿ ಮಾಡುವ ಶಕ್ತಿ ಬತ್ತು ಅಂತಂದ್ರ ಅವ ಶಾಸ್ತ್ರವನ್ನ ಚೆನ್ನಾಗಿ ತಿಳ್ಕೊಂಡ ಅಂತಂದ್ರ ಅವನ ಬುದ್ಧಿ ಕುಶಲಮತಿ ಅಂತ ಹೇಳ್ತಾನ. ಅಂತಃಕರಣದಲ್ಲಿ ಅಂತಃಕರಣ ವೃತ್ತಿಯಲ್ಲಿ ಇರ್ತಕ್ಕಂಥ ಚೇತನಕ್ಕೆ ನಾವು ಸಾಕ್ಷಿ ಅಂದರೆ ಆ ಅಂತಃಕರಣದಲ್ಲಿ ಚೇತನ ಇದ್ದದ್ದು ಚಿದಾಭಾಸನ ಇದ್ದಾನೆ. ಅಂತಃಕರಣದಲ್ಲಿ ಚಿದಾಭಾಸ ಹೇಳಿದ ಮತ್ತ ಅವನು ಸಾಕ್ಷಿಯ. ಅವನ ಜೀವನ ನಾವು ಸುಖ ದುಃಖದಿಂದ ರಾಗದ್ವೇಷದಿಂದ ಕೂಡ್ಕೊಂಡಾನ. ಅವನು ಸಾಕ್ಷಿ ಆಗಲಿಲ್ಲ. ಒಮ್ಮೆ ಸುಖದಾಗ ಒಮ್ಮೆ ದುಃಖದಾಗ ರಾಗ ದ್ವೇಷ ಎಲ್ಲಾ ಕೂಡ್ಕೊಂಡು ಗೊಳೆ ಅಂತ ಐತಿ. ಅದು ಜೀವನ ಗೋಳ, ಅದು ಸಾಕ್ಷಿ ಅಲ್ಲ. ಆದ್ದರಿಂದ ಮತ್ತೆ ಈಗ ನಾವು ಸಾಕ್ಷಿ ಲಕ್ಷಣ ಮಾಡಾಗ ಹೋಯ್ತು. ಲಕ್ಷಣ ಚಿದಾಭಾಸನಲ್ಲಿ ಹೋಯ್ತು. ಚೇತನ ಅಂದ್ಕೊಂಡ ಅಂತಃಕರಣದಲ್ಲಿ ಇರ್ತಕ್ಕಂಥ ಚೇತನ ಹೌದ ಮತ್ತೆ ಚಿದಾಭಾಸನ ಹೇಳಿ. ಆದ್ರಿಂದ ಮತ್ತೇನ್ ಮಾಡ್ಬೇಕು ಹೇಳಿ ನೋಡೋಣ. ಸರಿ ಗೊತ್ತು ಏನ್ ಮಾಡ್ತಾರೆ. ಮಾತ್ರ ಪದ ಇರಬೇಕು. ಚೇತನ ಮಾತ್ರ, ಚೇತನ ಮಾತ್ರ ಅಂತ ಪದ ಇಟ್ಟಾಗ ಆ ಚಿದಾಭಾಸ ಅಂತಃಕರಣ ಉಪಾಧಿಯಿಂದ ಕೂಡ್ಕೊಂಡಾನೆ. ಅಂತಃಕರಣವನ್ನು ಬಿಟ್ರ ಅವ ಕನ್ನಡಿ ಬಿಟ್ರ ಪೃಥ್ವಿ ವ್ಯಾಂಗಿಸಿದ. ಆದ್ರಿಂದ ಅಂತಃಕರಣ ಅನ್ನೋದು ಆ ಚಿದಾಭಾಸನ ಉಪಾಧಿ. ಅದಕ್ಕೆ ಮಾತ್ರ ಅಂತೀವಿ ನಾವು. ಯಾಕ ಅಲ್ಲಿ ಜಡವಾದ ಅಂತಃಕರಣವು ಕೂಡ ಕೂಡ್ಕೊಂಡದ ಅಲ್ಲಿ ಚಿದಾಭಾಸನಲ್ಲಿ. ಮಾತ್ರ ಅಂದ್ರೆ ಚೇತನ ಮಾತ್ರ ಅಂದಾಗ ಅವಾಗ ಆ ಚಿದಾಭಾಸನ ವ್ಯಾವೃತ್ತಿ ಆಯ್ತು. ಆದ್ರೂ ಮತ್ತೊಂದ್ ಕಡೆ ಹೋಯ್ತು. ಏನಾಯ್ತು? ಆ ಚೇತನ ಮಾತ್ರ ಅಂದ್ರೆ ಪರಬ್ರಹ್ಮವು ಚೇತನ ಮಾತ್ರ ಇದೆ, ಅದು ಸಾಕ್ಷಿಯ ಇಲ್ಲ. ಆದ್ದರಿಂದ ಅದಕ್ಕ ಮತ್ತೆ ನಾವು ಏನ್ ಮಾಡ್ಬೇಕಾಯ್ತಂದ್ರ ಅಂತಃಕರಣದಲ್ಲಿರ್ತಕ್ಕಂಥ ಚೇತನ ಮಾತ್ರ ಅದು ಸಾಕ್ಷಿ. ಯಾಕಂದ್ರೆ ಒಂದು ಸಾಕ್ಷಿಯ ಹೆಸರು ಬರ್ಬೇಕಾದ್ರೆ ಅಂತಃಕರಣ ಉಪಾಧಿ ಅದಕ್ಕೆ ಅದು ಪರಿಪೂರ್ಣ ವಸ್ತು ಅದಿಲ್ಲ.
ಆದ್ದರಿಂದ ಅಂತಃಕರಣದಲ್ಲಿ ಅಂತಃಕರಣ ವೃತ್ತಿಯಲ್ಲಿ ಇರತಕ್ಕಂತ ಚೇತನ ಮಾತ್ರಕ್ಕೆ ಸಾಕ್ಷಿ. ಇದು ನಿರ್ದೋಷ ಲಕ್ಷಣ ಅಂತ ಹೇಳ್ತಾರೆ. ಆಯ್ತು. ಏನ ಜ್ಞಾನ ಸತ್ವವನ್ನು ಹೋಗ್ಬೋದು, ವೃತ್ತಿ ಪರಿಣಾಮ आयते विषय और वृत्ति यद्यपि दोनों अविद्या के परिणाम है, तथापि घटाधिक विषय तो अविद्या के तमो ಇದೆಲ್ಲ ಆಗೈತಲ್ಲ. ಸಾಕ್ಷಿ ಇಲ್ಲಿ ಕೆಳಗೆ ಬಂದಿದೆ ಸಾಕ್ಷಿ. ಇನ್ನು 2ನೇ ನಂಬರ್ घटाधिक विषय को आभास ग्रहण की योग्यता नहीं. ಆ ಘಟನೂ ಕೂಡ ಅದು ಅವಿದ್ಯೆಯ ಪರಿಣಾಮವೇ ಐತಿ. ಆದ್ರ ಅದರಲ್ಲಿ ಏನೈತಿ, ಆಭಾಸವನ್ನು ಗ್ರಹಣ ಮಾಡುವ ಯೋಗ್ಯತಾ ಅದರಲ್ಲಿ ಇಲ್ಲ, ಘಟದಲ್ಲಿ ಇಲ್ಲ. ಘಟದಲ್ಲಿ ಅಂದ್ರೆ ಮಾರಿ ಕಾಣ್ತೈತೆ. ಇಸ್ ಕಾರಣತೆ ವಿಷಯ ಅವಚ್ಛಿನ್ನ ಚೇತನ ಜ್ಞಾನ. ಆದ್ದರಿಂದ ವಿಷಯ ಅವಚ್ಛಿನ್ನ ಚೇತನಕ ಜ್ಞಾನ ಅಂತ ಹೇಳಲ್ಪಡುವುದಿಲ್ಲ. ಮತ್ತೇನಪ್ಪ, ಸಾಕ್ಷಿ ಬಿ ನೈ, ಮತ್ತದು ಜ್ಞಾನನೂ ಅಲ್ಲ ಸಾಕ್ಷಿನೂ ಅಲ್ಲ. ಎಲ್ಲಿ? ಘಟದಲ್ಲಿದ್ದ ಚೇತನ. इस रीति से जागृत के पदार्थ और तिनके ज्ञान दोनों साथ ही उत्पन्न होवे, साथ ही नष्ट होवे. ಈ ರೀತಿಯಾಗಿ ಜಾಗೃತ ಪದಾರ್ಥ ಏನದಾವಲ್ಲ, ನಾವು ಜಾಗೃತದಲ್ಲಿ ನೋಡ್ತಕ್ಕಂತ ಈ ಎಲ್ಲ ವಸ್ತುಗಳು ಇವು ನಮಗ್ ಕಾಣ್ತಾವ. ಜ್ಞಾನ ಆ ವಸ್ತುವಿನ ಜ್ಞಾನ. ಇದು ಏನಿದು? ಮೈಕ್ ಅನ್ನೋ ವಸ್ತು, ಮತ್ತೆ ಇದರ ಜ್ಞಾನ, ಹೌದಿಲ್ಲ? ಅದು ಮೊದಲು ಇರ್ಲಿಲ್ಲ. ಯಾವಾಗ ಐತಿ ಜಾಗೃತ ಪದಾರ್ಥವು ಅವುಗಳ ಜ್ಞಾನ ಎರಡು ಕೂಡ ಒಮ್ಮೆಲೆ ಉತ್ಪನ್ನ ಆಗುತ್ತವೆ. ವಸ್ತುವಿನ ಜ್ಞಾನ ಎರಡು ಒಮ್ಮೆಲೆ ಕೂಡಿ ಉತ್ಪನ್ನವಾಗುತ್ತವೆ, ಒಮ್ಮೆಲೆ ನಷ್ಟವಾಗುತ್ತವೆ. ಏನ್ ಹೇಳಕತ್ತ ಗೊತ್ತದ? ವಿಷಯ ಏನ್ ನಡೆದ ಗೊತ್ತದ? ವಿಷಯ ಏನ್ ನಡೆದಂದ್ರ ನಿಮಗ್ ಗೊತ್ತಿಲ್ಲ. ನಿನ್ನೆ ಹೇಳಿದ ಸ್ವಪ್ನ ಸುಳ್ಳದ, ಕನಸು ಸುಳ್ಳದ ಅನ್ನೋದು ಎಲ್ಲರಿಗೆ ಅನುಭವ. ಜಾಗೃತ ಸುಳ್ಳನ್ನು ಅನುಭವ ಯಾರಿಗಿಲ್ಲ. ಈಗೇನ್ ಹೇಳಕತ್ಯಾರಂದ್ರ ಜಾಗೃತದ ಆಗು ಹೋಗಳೆಲ್ಲ ಸುಳ್ಳು ಅಂತ ಹೇಳೋಣ. ವಸ್ತುವಿನ ಜ್ಞಾನ ಏಕಕಾಲದಲ್ಲಿ ಉತ್ಪನ್ನ ಆಗ್ತಾವು, ಏಕಕಾಲದಲ್ಲಿ ನಷ್ಟ ಆಗ್ತಾವು. ನಾವು ತಿಳಿತೇವೆ ಎಷ್ಟೋ ಈ ಜಾಗ ಇಲ್ಲಿ ಸಿದ್ಧಾವರು ಇದ್ದಾಗ ಹಿಡ್ದ ನಾವು ನೋಡ್ತೇವೆ. ಅದಕ್ಕ ನೂತನ ಉತ್ಪತ್ತಿ ವೇದಾಂತ ಅನಿರುಚನೆ ಖ್ಯಾತಿಯನ್ನು ಒಪ್ಪಿದ್ದರಿಂದ ಅದು ನೋಡಿದ ಹಾಗೆ ಉತ್ಪತ್ತಿ ಮತ್ತ ಹೋಯ್ತು. ನೂತನ ಉತ್ಪತ್ತಿ ನಷ್ಟ ಆಗ್ತಿರ್ತದೆ. ಯಾವಾಗಲೂ ಇರೋದು ಅಲ್ಲ. ಜಾಗೃತ ಪದಾರ್ಥ ಯಾವಾಗಲೂ ನಮ್ಮ ಅಜ್ಜ, ನಮ್ಮ ಅಪ್ಪ, ನಮ್ಮ ಅಜ್ಜ ಅವ್ರು ಹಿಡ್ದ ಐತಿದ ನೋಡೇನ, ಅವ್ರು ಕೂಡ ಸಣ್ಣವಿದ್ದಾಗ ಬರ್ತೀನಿ ಅಂತ ಹೇಳ್ತಾನೆ. ನೀವು ಇಲ್ಲ ಆಗಿಂದ ಅಲ್ಲದ, ಇದು ಹೊಸಾದ ನೂತನ ಉತ್ಪತ್ತಿ ಇರ್ತದೆ. ಈಗ ಆದ್ದರಿಂದ ಈ ರೀತಿಯಾಗಿ ಜಾಗೃತ ಪದಾರ್ಥ ಅವುಗಳ ಜ್ಞಾನ ಎರಡು ಕೂಡಿಯೇ ಉತ್ಪನ್ನ ಆಗುತ್ತವೆ, ಅವು ಎರಡು ಕೂಡೇ ನಾಟಕ ಆಗುತ್ತವೆ. ವೇದಾಂತ ಗೂಢ ಸಿದ್ಧಾಂತ, ಇದು ವೇದಾಂತದ ಗೂಢ ಸಿದ್ಧಾಂತವಿದೆ. ಇನ್ನ जागृत पदार्थ दूसरी जागृत में रहे हैं ये कहना संभव है. ಈಗ ನಾವೆಲ್ಲ ಏನ್ ತಿಳ್ಕೊತೇವೆ? ಆಗಲೇ ಕೇಳ್ತೀವಲ್ಲ,
ನೀನ್ ಎಲ್ಲಿಗೆ ಬಿಟ್ಟಿದ್ದೀವಿ? ನಿನ್ನೆ ಶಾಸ್ತ್ರ ಎಲ್ಲಿಗೆ ಬಿಟ್ಟಿದ್ ಅಂದ್ರ ನಿನ್ನೆದ ಇವತ್ತು ಐತಿ ಅಂತ ಅರ್ಥ, ಹೌದಲ್ಲ? ಹಾ, ಆದ್ರೆ ಇಲ್ಲಿ ಹೇಳ್ತದ ಜಾಗೃತೆ ಪದ ದೂಸರಿ ಜಾಗೃತ್ ಮೇ ಅಂದ್ರ ನಿನ್ನೆ ನಿನ್ನೆ ಹಗಲತ್ತ ಜಾಗೃತದೊಳಗ ಏನು ಶಾಸ್ತ್ರ ಹೇಳಿದ್ದೀವಿ, ಮತ್ತೀಗ ಇವತ್ತು ಜಾಗೃತನಲ್ಲಿ ಹೇಳ್ತೀವಿ. ಆದ್ರ ವಸ್ತು ಎಲ್ಲ ಹೌದೌದು, ಕೇಳವ್ರದ ನಡೆದದ್ದ, ಹೌದಾ? ಆದ್ರೆ ಇದು ಶಾಸ್ತ್ರ ಹೇಳಿದ್ರಿ ಅವ್ರು ನಿನ್ನೆಲ್ಲ 2ನೇ ಜಾಗೃತದಲ್ಲಿ ಅವು ಸಂಭವಿಸಂಗಿಲ್ಲ. ಆಗ ತೋರ್ತು ಹೇಗ್ ಈಗ ಸಿನಿಮಾ ನಡೆದಿರ್ತದೆ, ಸಿನಿಮಾ ಥಿಯೇಟರ್ದೊಳಗ ಬಂದಿ ಒಂದು ಮನಿ, ಗಂಡ, ಹೆಂಡತಿ, ಮಕ್ಕಳು ಎಲ್ಲ ಸಂಸಾರ ಏನೋ ಸ್ಟೋರಿ ನಡೀತಾವ, ಹೌದಾ? ಎಲ್ಲ ನೋಡ್ದೆ, ಹಿಂಗಿಂಗ ಆತೆಲ್ಲ ಕಥೆ ಆಯ್ತಾ, ಎಲ್ಲ ಆಯ್ತು ನೋಡ್ದೆ, ಸಿನಿಮಾ ಬಿಡ್ತಾರೆ. ಸಿನಿಮಾ ಬಿಟ್ಕೊಡೆ ಮಾದಿ. ಆದ್ರ ಈಗ ನಾಳೆ ಬಂದಾಗ ಆತ ಅವರೇ ಯಾರು ಹೇಳ್ತಿದ್ರು, ಗಂಡಿದ್ದ ಮಗ, ಮನೆ ಅವು ಅವ ಇರ್ತಾವ ಇಲ್ಲ, ಅವ ಅದಾವತ್ತೆ, ಅವು ಹೋಗ್ಯಾವ. ಹಾಗೆ ಸಿನಿಮಾ ಥಿಯೇಟರ್ದಲ್ಲಿ ತೋರ್ತಕ್ಕ ವಸ್ತುಗಳು ಹೆಂಗ ಇರೋದಿಲ್ಲ, ಹೋಗಿ ಮತ್ತೆ ಬ್ಯಾರೇನ ಬರ್ತಾವು. ಆಗ ಈ ಜಾಗೃತ ಪದಾರ್ಥವು ಕೂಡ ನೂತನ ಉತ್ಪತ್ತಿ. ಅದು ಒಂದು ವರ್ಷ ಅಲ್ಲ, ಒಂದು ತಿಂಗಳಲ್ಲ, ಒಂದು ದಿನ ಅಲ್ಲ, ಒಂದು ನಿಮಿಷದಲ್ಲಿ ಚೇಂಜ್. ಹೇಗ? ಆದ್ದರಿಂದ ಈ ರೀತಿ ಅನಿರ್ವಚನೀಯ ಖ್ಯಾತಿಯ ಒಂದು ಮಹಿಮಾ ಇದು, ಅಂದ್ರೆ ಜಗತ್ತಿನ ನಿಜವಾದ ಸ್ಥಿತಿ ಹೇಗಿರ್ತದ. ಈ 325ನೇ ಅಂಕ, 6ನೇ ತರಂಗದ 325ನೇ ಅಂಕದಲ್ಲಿ ಜಾಗೃತಿ ಪದಾರ್ಥನಕ ಪರಸ್ಪರ ಕಾರ್ಯಕಾರಣ ಭಾವನೆ. ಇದು ಮೊದಲಿನಿಂದ ನೆನಸಿನ ಅಖಿಳ ಜಗವೆಲ್ಲ ಪುಸಿ ಕನಸಿನಂದದ ನಿತ್ಯವಲ್ಲ ಅಂತ ಏನ್ ನಿಜಗೊಂಡು ಹೇಳ್ಯಾರ. ಅದನ್ನೇ ಇದು 6ನೇ ತರಂಗದ ಆರಂಭದಲ್ಲಿನೇ ಬಂದ್ಬಿಟ್ಟೈತಿ. ಚೇತನ ಭಿನ್ನ ಅನಾತ್ಮ ಸಬ ಮಿಥ್ಯ. 6ನೇ ತರಂಗದ ಆರಂಭದಲ್ಲಿ ದ್ವಾಪಟಾನ ಚೇತನಕ್ಕಿಂತ ಭಿನ್ನವಾದ ಅನಾತ್ಮಗಳೇನದ ಎಲ್ಲ ಮಿಥ್ಯ. ಸ್ವಪ್ನದಂತೆ ಎಲ್ಲ ಮಿಥ್ಯನಾಗೈತಿ. ಕನಸ ಹಂಗ ಮಿಥ್ಯೋ ಹಂಗ ಈ ಜಾಗೃತ ಪ್ರಪಂಚ ಎಲ್ಲ ಮಿಥ್ಯ ಅಂತ ಹೇಳಿ ಅದು ಇಲ್ಲಿ ತನಕ ಅದ್ರ ಸಾಕಳಿ. ಈ ಯಾಕೆ ಹೇಳ್ಬೇಕು? ಜಾಗೃತ ವಸ್ತುಗಳೆಲ್ಲ ಸತ್ಯ ಅಂತ ನಂಬಿ ಕುಂತೇವೆ ನಾವು. ನಾವೇನ್ ಮಾಡೇವಿ? ಕನಸು ಸುಳ್ಳ, ಸ್ವಪ್ನ ಸುಳ್ಳ, ಜಾಗೃತ ಸತ್ಯ. ಅದು ಶಾಸ್ತ್ರ ಹೇಳ್ತತಿ ಜಾಗೃತ ಅದಕ್ಕಿಂತ ಸುಳ್ಳು ಐತಪ್ಪ, ಕನಸಿನಕ್ಕಿಂತಲೂ ಸುಳ್ಳು ಅಂತ ಈ ರೀತಿ. ಅದಕ್ಕೆ ಈ 325ನೇ ಅಂಕದಿಂದ ಜಾಗೃತಿಕೆ ಪದಾರ್ಥನಕ ಪರಸ್ಪರ ಕಾರ್ಯಕಾರಣ ಭಾವನೆ. ಇಲ್ಲಿ ಕಾರ್ಯಕಾರಣ ಭಾವಗಳು ಕೂಡ ಇಲ್ಲ. ನಾವು ಕಾರ್ಯಕಾರಣ ಭಾವ ಹೇಳ್ತೀವಿ. ಈ ನೋಡಿ, ಯದ್ಯಪಿ स्वप्न के जागे पुरुष को ऐसी प्रत्यभिज्ञा होवे. यद्यपि कारण ಅಂದ್ರೆ ಶಂಕಾ ಮಾಡ್ತಾನ. ಯದ್ಯಪಿ ಅಂದ್ರೆ ಶಂಕಾ ಮಾಡ, ತಥಾಪಿ ಅಂದ್ರೆ ಉತ್ತರ ಹೇಳ ಇಟ್ಕೋಬೇಕು. ಏನಂತಾನೆ ಯದ್ಯಪಿಕಾರ? ಸ್ವಪ್ನದ ಜಾಗೆ ಪುರುಷ, ಆ ಸ್ವಪ್ನ ಬಿದ್ದಿತ್ತ ಅದ್ರ ಮ್ಯಾಲ ಎತ್ತರ ಎತ್ತರ ಆದ ಪುರುಷನಿಗೆ ಐಸಾ ಪ್ರತ್ಯಭಿಜ್ಞಾ ಹೋವೆ. ಪ್ರತ್ಯಭಿಜ್ಞಾ ಅಂದ್ರೆ ಏನು ಗೊತ್ತಾ? ಪ್ರತ್ಯಭಿಜ್ಞೆಯ ಲಕ್ಷಣ ಏನು? ಪ್ರತ್ಯಭಿಜ್ಞಾ ಅಂದ್ರೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಜ್ಞಾನದ ಹೆಸರದು. ಸ್ಮೃತಿ ಜ್ಞಾನ, ಪ್ರಮಾಜ್ಞಾನ, ಅಪ್ರಮಾಜ್ಞಾನ ಅವು ಹೇಗಲ್ಲ ಅವು ಆಗ
ಪ್ರತ್ಯಕ್ಷ ಜ್ಞಾನದಲ್ಲಿ ಕೂಡ ಇದು ಪ್ರತ್ಯಕ್ಷ ಜ್ಞಾನ. ಅದಕ್ಕ ಈ ಪ್ರತ್ಯಕ್ಷ ಅದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ, ಅವಿಜ್ಞಾ ಪ್ರತ್ಯಕ್ಷ ಅಂತ ಪ್ರತ್ಯಕ್ಷ ಜ್ಞಾನ ಎರಡು ಪ್ರಕಾರವಾಗಿರುತ್ತದೆ. ಪ್ರತ್ಯಕ್ಷ ಜ್ಞಾನ ಅಂದ್ರೆ ನೀ ಇಲ್ಲಿ ಕುಂತಿ ನಾ ನೋಡ್ದೆ ಪ್ರತ್ಯಕ್ಷ ಜ್ಞಾನ ಇದು ಬರೋಬರಿ ಐತಿ. ಇದು ಕಾಯ್ದಾದಾಗ ಕುಂದಿರ್ಬೇಕಲ್ಲ, ಕಾಯ್ದಾದಾಗ ಯಾಕೆ ಕಾಯ್ದೆ ಬಂದು ಶಾಸ್ತ್ರದ ಅದು ಕಾಯ್ದಾದಾಗೆ ಕೊಡ್ರಿ. ಎರಡೂ ಇಲ್ಲಿ ಸಂಭವಿಸುತ್ತವೆ. ಏನು? ಪ್ರತ್ಯಕ್ಷ ಜ್ಞಾನ. ಪ್ರತ್ಯಕ್ಷ ಜ್ಞಾನ ಅಂದ್ರೆ ನಾನು ಕುದುರೆಗಿನ ಕುಂತಿ ಹೌದು ನಾ ಪ್ರತ್ಯಕ್ಷ ನೋಡಿ ಅವನ್ನ ಅದ್ ಹೇಳ್ತಾನೆ ಈಗ. ಆದ್ರೆ ಆ ಪ್ರತ್ಯಕ್ಷ ಜ್ಞಾನ ಎರಡು ಪ್ರಕಾರವಾಗಿ, ಒಂದು ಅವಿದ್ಯಾ ಪ್ರತ್ಯಕ್ಷ, ಇನ್ನೊಂದು ಪ್ರತ್ಯವಿದ್ಯಾ ಪ್ರತ್ಯಕ್ಷ ಅಂತ ಎರಡು ಪ್ರಕಾರವಾಗಿರುತ್ತದೆ. ಅವಿದ್ಯಾ ಪ್ರತ್ಯಕ್ಷ ಅಂತ ಹೇಳ್ಕಂತಾರೆ ಕೇವಲ ಇಂದ್ರಿಯ ಸಂಬಂಧಜನ್ಯ ಜ್ಞಾನಕ್ಕನ ಅವಿದ್ಯಾ ಪ್ರತ್ಯಕ್ಷ ಅಂತಾರೆ. ಈ ನನ್ನ ನೇತ್ರ ಇಂದ್ರಿಯ ನಿನ್ನೊಡನೆ ಸಂಬಂಧವಾಗಿ ನೀನು ಇಲ್ಲಿ ಶಾಸ್ತ್ರ ಕೇಳಲಿಕ್ಕೆ ಕುಂತಿಯಪ್ಪ ಅಂತ ಹೇಳಿಕೆ ನಾನು ನಿನ್ನ ಗುರ್ತ ಹೇಳದ ಹೇಳ, ಇದು ಅಭಿಜ್ಞಾ ಪ್ರತ್ಯಕ್ಷ. ಅಂದ್ರ ಜ್ಞಾನ ನೋಡಿ ಇಂದ್ರಿಯ ಸಂಬಂಧ ಆಯ್ತು, ನಿನ್ನ ಜ್ಞಾನ. ಇದಕ್ಕ ಅಭಿಜ್ಞಾ ಪ್ರತ್ಯಕ್ಷ ಅಂತ. ಇದೇ ಪ್ರತ್ಯಕ್ಷ ಮತ್ತ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ. ಈಗ ಹೇಳಿದ್ದು ಅಭಿಜ್ಞಾ ಪ್ರತ್ಯಕ್ಷ, ಇನ್ನೊಂದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ ಹೇಳ್ಕಂತಾರ. ಅದ್ರ ಲಕ್ಷಣ ಏನು ಅಂತಂದ್ರ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಕೃತ ಇಂದ್ರಿಯ ಜನ್ಯ ಜ್ಞಾನಕ್ಕೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷವೆನ್ನುತ್ತಾರೆ. ಹೇಳ್ತಾನೆ ಅದ. ಹೇಳಿದ ಕೂಡ ತಿಳಿಸು. ಯಾಕ ಹೊಸ ಶಬ್ದ ಯಾವತ್ತು ಕೇಳಿ ಕೇಳಿ ರೂಢಿ ಇತ್ತಂದ್ರ ಪಟ್ನ ಗೊತ್ತಾಗತಿ. ಆದ್ರೆ ಹೊಸ ಶಬ್ದ ಬಂದು ಅಂದ್ರ ಯಾಕ ಹೊಸ ಏರಿಯಾದಾಗ ಬಂದಂದ್ರ ನಮ್ಗೆ ಜರ ದಿಗಲ್ ಹಿಡಿತೈತಿ. ಹಾಗ ಅದಕ್ಕ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂದ್ರ ಈಗ ಸಾಮಾನ್ಯ ಈಗ ಒಬ್ಬ ಮನುಷ್ಯ ಈ ಕೃಷ್ಣ ಅಂತ ತಿಳ್ಕೊಳ್ಳಿ. ಈ ಕೃಷ್ಣನ ಒಬ್ಬ ಮೊದಲು ನೋಡಿದ ಅಥವಾ ನಿನ್ನೆ ನೋಡಿದ ತಿಳಿ ನೋಡಿದ. ಏನು ಮಹಾರಾಜರು ಕೂಡ ಬಂದಾರ. ಮಹಾರಾಜರ ಶಿಷ್ಯ ಕೃಷ್ಣಾನಂದ ಅವನು ಗೊತ್ತಾಗ. ಇದು ಅಭಿಜ್ಞಾ ಪ್ರತ್ಯಕ್ಷ, ಕೇವಲ ಇಂದ್ರಿಯ ಸಂಬಂಧ ಐತಿ. ಅವನ ಬಗ್ಗೆ ಮೊದಲು ಏನೂ ಗೊತ್ತಿಲ್ಲ. ಇದಕ್ಕ ಅಭಿಜ್ಞಾ ಪ್ರತ್ಯಕ್ಷವೆನ್ನುತ್ತಾರೆ. ಅದೇ ಕೃಷ್ಣ ಇವತ್ತು ಮತ್ತೆ ಬಂದ. ನಿನ್ನೆ ನೋಡಿದ್ರಲ್ಲ, ನಿನ್ನೆ ನೋಡಿದ್ದು ಮತ್ತ ಇವತ್ತು ನೋಡಿದ್ದು, ನಿನ್ನೆ ನೋಡಿದ ಸಂಸ್ಕಾರ. ಇವ ಸಹಜಾನಂದರ ಶಿಷ್ಯ ಜಮಖಂಡಿಯಿಂದ ಬಂದಿದ್ದಾನೆ, ಅಷ್ಟು ಸಂಸ್ಕಾರ ಐತಿ ಗೊತ್ತ. ಮತ್ತೆ ಇಂದ್ರಿಯದ ಸಂಬಂಧ ಆಯ್ತು. ಎರಡು ಸಂಸ್ಕಾರ ಜನ್ಯನೂ ಇರಬೇಕು, ಇಂದ್ರಿಯ ಸಂಬಂಧನೂ ಇರಬೇಕು. ಎರಡರಿಂದ ಕೂಡಿ ಹುಟ್ಟಿದ್ದವು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ. ಕೇವಲ ಇಂದ್ರಿಯ ಸಂಬಂಧದಿಂದ ಹುಟ್ಟಿದ್ದರೆ ಅಭಿಜ್ಞಾ ಪ್ರತ್ಯಕ್ಷ. ಇಂದ್ರಿಯ ಸಂಬಂಧದ ಸಹಿತ ಸಂಸ್ಕಾರ ಹಿಂದಿಂದು ಅವನ ಪರಿಚಯ, ಆ ಸಂಸ್ಕಾರ ಮತ್ತು ಇಂದ್ರಿಯ ಸಂಬಂಧ ಎರಡೂ ಕೂಡಿ ಆಗತಕ್ಕಂತ ಜ್ಞಾನಕ್ಕೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಜ್ಞಾನ ಅನ್ನುತ್ತಾರೆ. ಅದಕ್ಕೆ ಇಲ್ಲಿ ಬಂದದ್ದೇನದು? यद्यपिकार स्वप्न के जागे पुरुष को ऐसी प्रत्यभिज्ञा होवे. ನಿದ್ದೆಯಿಂದ ಎತ್ತಂತ ಪುರುಷನಿಗೆ ಈ ರೀತಿ ಏನಾಗುತ್ತದೆ? ಪ್ರತ್ಯಭಿಜ್ಞಾ ಪ್ರತ್ಯಕ್ಷವಾಗುತ್ತದೆ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಏನ जो पूर्व पदार्थ ये वे ही ये पदार्थ.
ನಾನು ಇವನ್ನ ಈ ಕೃಷ್ಣಾನಂದನ್ನ ನಾನ್ ನಿನ್ನೆ ನೋಡಿದ್ನಿ, ಅವನೇ ಇವ. ಹೀಗೆ ಯಾತೆ ಜಾಗೃत के पदार्थन का ज्ञान का समकाल उत्पत्ति नाश नहीं होवे. ಆದ್ದರಿಂದ ಈ ಜಾಗೃತಿನ ಪದಾರ್ಥಗಳ ಜ್ಞಾನದ ಸಮಕಾಲದಲ್ಲಿನ ಆ ಉತ್ಪತ್ತಿ ನಾಶ ಆಗೋದಿಲ್ಲ. किंतु ज्ञान से प्रथम विद्यमान होवे हैं. ಆ ಪದಾರ್ಥ ಜ್ಞಾನ ಆಗೋದಕ್ಕಿಂತ ಮೊದಲು ಎತ್ತು. ಅವ್ರ ಜ್ಞಾನ ನಾಶತೆ ಅನಂತರವಿದೆ. ಅವ್ನು ನೋಡಿದಾಗ ಜ್ಞಾನ ಆಯ್ತು, ಬಿಟ್ಟ ಮೇಲೆ ಜ್ಞಾನ ಇಲ್ಲ ಕರೆ ಅವ ಇಲ್ಲ ಇರ್ತಾನ. ತಥಾಪಿ ಅಂದ್ರೆ ಯದ್ಯಪಿ ಕಾರ್ಯ ತನ ಶಂಕ ಮಾಡಿದ. ತಥಾಪಿ ಅಂದ್ರೆ ಈ ಉತ್ತರ ಹೇಳ್ತಾರೆ. ಜೈಸೆ ಸ್ವಪ್ನಕ್ಕೆ ಪದಾರ್ಥ ಕ್ಷಣಮೇ ಉತ್ಪನ್ನ ಹೋವೆ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರ, ಅದ್ ನೋಡ್ಪ, ಕನಸಿನೊಳಗೆ ಏನು ಪದಾರ್ಥ ನೀ ನೋಡಿಯಲ್ಲ, ಆ ಕ್ಷಣದಲ್ಲಿ ಅದು ಉತ್ಪತ್ತಿ ಆಯ್ತು ಕನಸಿನೊಳಗೆಂದು. ಅವ್ರ ಐಸಿ ಪ್ರತೀತಿ ಹೋವೆ. ಮತ್ತೇನ್ ಅವಾಗ ಧ್ಯಾನ ಆಕತಿ ಅಂದ್ರ, ಮೇರೆ ಜನ್ಮ से भी प्रथम उपजे ये पर्वत समुद्रादिक है. ಈಗ ಅವ ಬಂದ ಇಲ್ಲಿ ಒಂದು ಸಿದ್ಧಾರ್ಥ ಮಠ ನೋಡಿದಪ್ಪ. ಏನ್ ನೋಡಿದ? ಸಿದ್ಧಾರ್ಥ ಮಠ ನೋಡಿದ. ಸಿದ್ಧಾರ್ಥ ಮಠ ನೋಡಿ ಏನಂದ, ನಾ ಹುಟ್ಟೋದ್ಕಿಂತ ಮೊದಲು ಸಿದ್ಧಾರ್ಥ ಮಠ ಐತಿ ಐತೆ ಇಲ್ಲ? ನಾ ಹುಟ್ಟೋದ್ಕಿಂತ ಮೊದಲಿನಿಂದ ಐತಿದು. ಯಾಕಂದ್ರೆ ನಮ್ಮ ಅಪ್ಪ ಕೂಡ ನಾ ಸಣ್ಣವಿದ್ದಾಗ ಬಂದಿದ್ದೆ, ಅವಾಗೂ ಇತ್ತ ಅಂತ ಹೇಳ್ತಾನಿಲ್ಲ. ಈ ರೀತಿ ಅದಕ್ಕ ಏನಂತಾನಂದ್ರ, जैसे स्वप्न के पदार्थ क्षण में उत्पन्न होवे और ऐसी प्रतीति होवे, मेरे जन्म से भी प्रथम उपज के ये पर्वत समुद्र आदि है. तत्काल उपजे पदार्थन में बहुकाल स्थिरति की भ्रांति होवे. ಅದಕ್ಕೆ ಏನಂತಾರ, ಸ್ವಪ್ನದ ಪದಾರ್ಥಗಳೇನದಾವಲ್ಲ ಕನಸಿಂದು, ಅವು ಒಂದು ಕ್ಷಣದಲ್ಲೇನ ಉತ್ಪನ್ನ ಆಗ್ತಾವು. ಅದರ ಸಮಯದಲ್ಲೇ ಉತ್ಪತ್ತಿ ಆದ. ಐಸಿ ಪ್ರತೀತಿ ಹೋವೆ ಮೇರೆ ಜನ್ಮ ಸೇವಿ ಪ್ರಥಮ ಉಪಜೆ. ಎಲ್ಲಿ ಕನಸಿನೊಳಗ ಅದ ಕ್ಷಣದಲ್ಲಿ ಉತ್ಪತ್ತಿ ಆಗೈತಿ ಕರೆ, ನಾವು ಹುಟ್ಟೋದ್ಕಿಂತ ಮೊದಲ ಐತಿ ಅಂತ ನಾವು. ಅವ್ರ ಪರ್ವತ ಸಮುದ್ರ ಮತ್ತೆ ಈ ಗುಡ್ಡ ಪರ್ವತ ಅದು ಮೊದಲಿಂದ ಐತಿ, ಮತ್ ಸಮುದ್ರ ಅದು ಮೊದಲಿಂದ ಐತಿ. ಸಹ ತತ್ಕಾಲ ಉಪಜಯ ಪದಾರ್ಥನ ಮೇ ಬಹುಕಾಲ ತೀರ್ಥ ಹಾಕಿ ಭ್ರಾಂತಿ. ಅವು ಇದೇ ಈ ಉತ್ಪತ್ತಿ ಆಗ್ಯಾವ ವೇದಾಂತದ ಅನುಸಾರ. ಆದ್ರೂ ಎಂದೋ ನಾವು ಹುಟ್ಟೋದ್ಕಿಂತ ಮೊದಲಿನಿಂದ ಅದಾವಪ್ಪ ಅಂತ ಈಗ ಭ್ರಾಂತಿ ಆಗುತ್ತದೆ. ಯಾತೆ ಅವಿದ್ಯಾನೆ ಮಿಥ್ಯಾ ಪರ್ವತಾದಿ ಸಮುದ್ರಾದಿಕ ಉಪಜಾವೆ. ಈ ಅವಿದ್ಯೆ ಏನ್ ಮಾಡಿದಂದ್ರ ಮಿಥ್ಯವಾದ ಸಮುದ್ರ ಪರ್ವತ ಇವನ್ನೆಲ್ಲ ಉತ್ಪನ್ನ ಮಾಡಿದೆ. ಕೃಷಿ ಅವಿದ್ಯಾಸೆ ಬಹುಕಾಲ ಸ್ಥಿರ್ತಾವಿ. ಮತ್ ಬಹಳ ದಿನ ನಾವು ಹುಟ್ಟೋದ್ಕಿಂತ ಮೊದಲಿನಿಂದನೂ ಐತೆ ಅಂತ ಅದನ್ನು ಕೂಡ ಹುಟ್ಟಿಸಿದ್ಯಾವ್ದು ಅವಿದ್ಯಾನೆ. ಆ ವಸ್ತುವನ್ನ ಅದು ಎಷ್ಟೋ ವರ್ಷದಿಂದ ಇದನ್ನು ಕೂಡ ಆ ಅವಿದ್ಯೆನ ಉತ್ಪನ್ನ ಮಾಡಿದೆ. ಅದಕ್ಕಾಗಿ ತೀರ್ಥಾಕಿ ಪ್ರತೀತಿ ಅನಿರ್ವಚನೀಯ ಉಪಜಯ. ಅದಕ್ಕ ನಮ್ಮ ವೇದಾಂತ ಏನ್ ಮಾಡಿದೆ ಅಂದ್ರ ಅನಿರ್ವಚನೀಯ ಉತ್ಪತ್ತಿ ಹೇಳ್ತಾರೆ. ಅದೇ ಕ್ಷಣದಲ್ಲಿ ಯಾವ್ದ್ರ ಜ್ಞಾನಕ್ಕದ ಅವಾಗ ಉತ್ಪತ್ತಿ, ಅದೇ ಕ್ಷಣದಲ್ಲಿ. ಅದಕ್ಕೆ ಮೊದಲು ಹೊತ್ತು ಇಲ್ಲ. ಅದು ಸತ್ಯದ ಅಂದಾಗ ಮುಂದ. ಯಾಕಂದ್ರ ಈ ಅಜ್ಞಾನ ಏನ್ ಮಾಡಿಬಿಟ್ಟದಂದ್ರೆ ವಿಪರೀತ ಜ್ಞಾನ ಮಾಡಿಬಿಟ್ಟದ ನಮಗೆ. ವಾಸ್ತವಿಕ ಬ್ರಹ್ಮನನ್ನ ಬಿಟ್ಟು ಇನ್ನೊಂದು ಏನೂ ಇಲ್ಲ.
ಅಂತೇಳಿ ಶ್ರುತಿಗಳು ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ ಆತ್ಮೈವೇದಂ ಸರ್ವಂ ಎಲ್ಲ ಆತ್ಮಸ್ವರೂಪ, ಎಲ್ಲ ಬ್ರಹ್ಮ ಸ್ವರೂಪ. ಇನ್ನೊಂದು ಏನೇನು ನೇಹ ನಾನಾಸ್ತಿ ಕಿಂಚನ ಅಂದ್ರೆ ಒಂದು ಕೂದಲು ಎಷ್ಟು ಇನ್ನೊಂದು ಅನ್ನೋದು ಇಲ್ಲವೇ ಇಲ್ಲಪ್ಪ. ಎಲ್ಲ ಬ್ರಹ್ಮ ಸ್ವರೂಪ ಐತಿ. ಹೀಗೆ ಆದ್ರೂ ಏನು ಈಗ ನೋಡಲ್ಲ, ಎಲ್ಲ ಸ್ವಪ್ನದಲ್ಲಿ ಎಂದು ಇಲ್ಲದ್ದು ಎಂದು ನೋಡ್ಲಾರ್ದು ಒಮ್ಮೆ ಎಲ್ಲ ತಯಾರಕ್ಕವಿಲ್ಲ. ಹಾಗ ಅವಿದ್ಯಾನೇ ಇದೆಲ್ಲ ಜಾಗೃತ ಪ್ರಪಂಚವನ್ನೆಲ್ಲ ಎಲ್ಲ ತಯಾರು ಮಾಡಿಬಿಟ್ಟಿದೆ. ಹೇಗಲ್ಲ. ಆದ್ದರಿಂದ ಇಲ್ಲಿ कहता होए तैसे जागृत के पदार्थन विषय भी अनेक दिन ತಿರ್ತಾ ಹೈನೆ. ಈಗ ಜಾಗೃತದಲ್ಲಿ ನಾವು ನೋಡ್ತೀವಲ್ಲ, ಜಾಗೃತ ಪದಾರ್ಥದಲ್ಲಿ ಅನೇಕ ದಿನ, ಬಹಳ ದಿನ ಹಿಡ್ದ ಪ್ರತಿಯೊಂದೆಲ್ಲ ಬಹಳ ದಿನ ಹಿಡ್ದಾಯ್ತಿರು ಅತಾನ, ಹೌದಲ್ಲ? ಅದೇ ಸಮಯ ಉತ್ಪತ್ತಿ ಆಗಿತ್ತು, ಲೆಕ್ಕ ನೋಡ್ಬೇಕಂದ್ರೆ. किंतु ಅವಿದ್ಯಾ ಮನಸ್ಸೆ ಮಿಥ್ಯಾ ಸ್ಥಿರತಾವಿ ಪದಾರ್ಥನೆ. ಯಾಕಂದ್ರ ಅವಿದ್ಯಾ ಮಾಯಾ ಒಂದೇ ಶಬ್ದ. ಅಘಟಿತ ಘಟನಾ ಪಟಿಯಸಿ ಮಾಯಾ. ಯಾಕಂದ್ರ ಅವಿದ್ಯಾ ಮತ್ತು ಮಾಯಾ ಇವುಗಳಲ್ಲಿ ಎಂತ ಸಾಮರ್ಥ್ಯ ಐತಿ ಅಂತ ಕೇಳಿದರೆ, ನೋಡಿ, ಅದೇ ಕ್ಷಣದಲ್ಲಿ ಉತ್ಪತ್ತಿಯಾಗಿದೆ ಅಲ್ಲ. ಆದ್ರೂ ಎಷ್ಟೋ 100 ವರ್ಷ ಮೊದಲು ಇತ್ತು ಅಂತ ನಮಗೆ ಅನ್ನಿಸ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ? ಯಥಾ ಮೂರ್ತೇಶಾತ್ ಸಂವತ್ಸರ ಶತಭ್ರಮ ತಥಾ ಮಾಯಾ ವಿಲಾಸೋ ವಯಂ ಜಾಯತೆ ಜಾಗೃತಿ ಭ್ರಮ. ಅಲ್ಲ, ಕನಸಿನೊಳಗೆ ಅವಿದ್ಯಾ ನಿದ್ರಾ ದೋಷನೇ ಇಲ್ಲ. ಅದು ಮುಹೂರ್ತೇಶ ಒಂದು ಗಳಿಗ್ಯಾಗ ಅವನ್ ಲಗ್ನ, ಮಗ ಹುಟ್ಟದ, ಮಗ ದೊಡ್ಡವ, ಅವನ್ ಲಗ್ನ ಮಾಡಿದ, ಮೊಮ್ಮಗ ಹುಟ್ಟಿದ. ಏನೋ ಇಲ್ಲ ನೋಡಿದ್ರೆ ಸುಮ್ಮನಿಗೆ ನಾವು ಕನಸಿನಾಗ ಇಟ್ಟೆಲ್ಲ ಕಂಡು ಮೂರ್ತೇಶ ಸಂವತ್ಸರ ಅಲ್ಲ, ಮಗ ಮೊಮ್ಮಗ ಮೊಮ್ಮಕ್ಕಳು ಎಲ್ಲ ಇಟ್ಟೆಲ್ಲ ಕಾಣ್ಬೇಕಾದ್ರೆ 100 ವರ್ಷ ಬೇಕು. ಒಂದು ಗಳಿಯಾಗ ತೋರಿಸ್ಬಿಡ್ತದೆ. ಆ ಸಾಮರ್ಥ್ಯ ಅವಿದ್ಯೆಗೆ ಇದೆ. ಹಾಗಾಗಿ ನಾವು ಏನ್ ತಿಳ್ಕೊಂಡ್ಬಿಟ್ಟೇವಿ, ಜಾಗೃತ ಅಂದ್ರೆ ಇದು ಮೊದಲಿನಿಂದ ಇದ್ದದ್ದು. ಬಹಳ ದಿನ ಅದೇ ಮೊದಲ ಐತಿ ಅಂತ ನಾವು ಮೊದಲು ಯಾವುದೂ ಇಲ್ಲ, ಎಲ್ಲ ಐತಿ. ಆದ್ದರಿಂದ ಇಲ್ಲಿ पदार्थ विषय अनेक दिन स्थिरता नहीं, किंतु अविद्या से मिथ्या स्थिरता भी पदार्थन के साथी उपज के प्रतीत होवे. ಆ ವಸ್ತುವಿನ ಜ್ಞಾನ ಎರಡು ಏಕಕಾಲದಲ್ಲಿನ ತಯಾರಾಗ್ತಾವ. ಇದ್ರ ಮೇಲೆ 355ನೇ ಟಿಪ್ಪಣಿ ಬಂದಿದೆ. ಇದೇನಾ 355ನೇ टिप्पणी जागृत के पदार्थन का वे पूर्व जागृत विषय देखे हुए पदार्थ है. इस आकार वाला प्रत्यभिज्ञा ज्ञान निद्रा से उठे पुरुष को होवे. ಏನಂತಾರ, ಈಗ ನಿದ್ದೆ ಎತ್ತಿತ್ತ, ನಿದ್ರೆಯಿಂದ ಎತ್ತರ ಆದ ಕೂಡಲೇ ಜಾಗೃತಿಗೆ ಪದಾರ್ಥ ಏನ್ ಹಿಂದ್ ಮೊದಲು ಮಲ್ಕೊಳ್ಳೋದಕ್ಕಿಂತ ಮೊದಲು ಏನು ಎಚ್ಚರಿಕೆಯಲ್ಲಿ ನೋಡಿದ್ದಲ್ಲ, ಅವ ಪದಾರ್ಥಗಳು ಇವು ಪೂರ್ವ ಜಾಗೃತ ವಿಷಯ ದೇಕೆ. ಅವಾಗ ನಾ ಮಲ್ಕೊಳ್ಳೋದಕ್ಕಿಂತ ನೋಡಿದ್ನಿ, ಅದ ಕಂಬ ಐತಿ, ಅದ ಈ ಹಂತದವು, ಇದೆಲ್ಲ ಅದ ಐತಿ ಅಂತ ಹೇಳ್ತಾನ. इस आकार वाला प्रत्यभिज्ञा ज्ञान प्रत्यभिज्ञा कहते हैं. ಯಾಕ
ಮೊದಲು ನೋಡಿದ್ದೊಂದು, ಅದರ ಸಂಸ್ಕಾರ ಒಂದು ಕೂಡೈತಿ, ಮತ್ತೀಗ ಇಂದ್ರಿಯ ಸಂಸ್ಕಾರ. ಆದ್ರಿಂದ ಪ್ರತ್ಯಭಿಜ್ಞಾ ಮೊದಲ ನೋಡಿದ್ದ ಐತಿ ಅಂತ. ನಾ ಉಠೇ ಪುರುಷಕ್ಕೂ ಹೋವೆ, ನಿದ್ದೆಯಿಂದ ಎದ್ದವನಿಗೆ ಈ ರೀತಿ ಆಗ್ತದೆ. ನಾ ಮಲ್ಕೊಳ್ಳೋದಕ್ಕಿಂತ ಮೊದಲೇನಿತ್ತು, ಈಗೂ ಅದೇ ಐತಿ ಅತ್ ಈಗ ಆಗ್ತದೆ. तो ज्ञान नदी प्रवाह, दीप शिखा, आकाशगत तारा की स्थिति और वृक्ष के फल, इनके प्रत्यभिज्ञा की न्याय है. ಉದಾಹರಣೆ ಕೊಟ್ರು, ಹೇಳ್ತೇನೆ ಅದ ಏನ್ ತಿಳಿದಿಲ್ಲ. ಅದ ಏನ್ ಹೇಳಿದ್ರು, ಆ ಜ್ಞಾನ ಏನಾಗೈತಿ, ನದಿ ಪ್ರವಾಹ, ದೀಪ ಶಿಖಾ ಹಂಗಂದ್ರೆ ಅಂದ್ರ ನದಿ ನೀರ್ ಹರಿತಿರ್ತದ, ನಾವು ನೋಡುದು ಆ ನದಿ ನೀರ್ ಏನ್ ನೋಡ್ತೇವಿ, ಅದನ್ನ ನೋಡಿ ನೋಡು ಓಪ್ಪ ಹೊಳಿ ಎಷ್ಟು ತುಂಬಿ ಬಂದದ್ ನೋಡಿ ಅವ ಅಂತೇಳಿ ಇನ್ನೊಬ್ಗೆ ಹೇಳಿ ಮತ್ ತಿರುಗಿ ನೋಡ್ತಾರೆ, ಹೋಗಿರ್ತಿರ್ತದೆ. ಹೌದಿಲ್ಲ? ಏನ್ ಅದಾಯ್ತು, ಪ್ರವಾಹ ನಡೆದದ. ಹಂಗ ಈ ಜಗತ್ತು ಕೂಡ ಪ್ರವಾಹ ರೂಪದಿಂದ ನಡೆದ್ಬಿಟ್ಟಿದೆ. ಇರಂಗಿಲ್ಲ, ನೀರ್ ಅದ ಅಂತ ಹೇಳ್ತಾನ ಕರೆ, ಅದ್ ಎಷ್ಟು ತುಂಬಿ ಬಂದದ್ ನೋಡಿದ ನೀರ ಅಂತಾನ, ಅದು ಮುಂದೆ ಪಾಸ್ ಆಗೇ ಬಿಟ್ಟಿರ್ತಾರೆ. ಅದರಂತೆ ಎಷ್ಟು ಉದಾಹರಣೆ ಕೊಟ್ಟಾರ ಅವರು. ನದಿ ಪ್ರವಾಹ, ದೀಪ ಶಿಖಾ. ದೀಪ ಶಿಖಾ ಅಂದ್ರೆ ಗೊತ್ತಾತಾನೆ, ದೀಪ ಶಿಖಾ ಅಂದ್ರ ದೀಪ ನೋಡ್ರಿ, ಇಲ್ಲ ದೀಪ ನೋಡ್ರಿ, ದೀಪ ಉರಿತದ. ಹೌದಾ? ಈಗ ದೇವ್ರ ಮುಂದೆ ದೀಪ ಹಚ್ಚ, ದೀಪ ಉರಿತದ. ಆದ್ರ ಅದು ಕ್ಷಣ ಕ್ಷಣದಲ್ಲಿ ನಷ್ಟ ಆಗಿ ಹೋಗ್ತಿರ್ತದೆ. ದೀಪ ನಮಗ್ ಇದ್ದಕ್ಕಿದ್ದಂಗ ದೀಪ ಕಾಣ್ತದ ಕರೆ, ಒಂದೊಂದು ಕ್ಷಣದಲ್ಲಿ ನಾಶ ಉತ್ಪತ್ತಿ, ನಾಶ ಉತ್ಪತ್ತಿ, ನಾಶ ಉತ್ಪತ್ತಿ, ನಾಶ ಉತ್ಪತ್ತಿ, ನಾಶ ನಡೆದ. ಹಂಗ ನಡೆದ ಉತ್ಪತ್ತಿ ನಾಶ ನಡೆದ ಅನ್ನೋದು ಅದ್ರ ಮೇಲೆ ಹೇಳಿ ನೋಡೋಣ ಅಂತಂದ್ರ, ಅದು ಹಂಗ ಗೊತ್ತಾಗುವುದಿಲ್ಲ, ಯಾರಿಗೆ ಗೊತ್ತಾಗುವುದಿಲ್ಲ. ಅದರಲ್ಲಿ ಬತ್ತಿ ಐತಿಲ್ಲ, ಬತ್ತಿ 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 ಹೋದ್ರೆ ಹಳ್ಳಿದೆ, ಬತ್ತಿ ಕಡಿಮೆ ಆಗ್ಬೇಕು. ಅದು ಉತ್ಪತ್ತಿ ನಾಶ ಆಗಿ ನಾಶ ಹಾಕೋತ ಹೋಗ್ಯದ ಅನ್ನೋದು, ಇಟ್ಟೊತ್ತಿದ್ದ ಬತ್ತಿ ಕೆಟ್ಟಾಗಿ ಉಳ್ದದ ಅಂದ್ರ ಹೋಗ್ಯದ. ಆ ಬತ್ತಿ ಮೇಲೆ ಕಂಡು ಬರ್ತದ. ಎಣ್ಣೆನೂ ಕಮ್ಮಿ ಹಾಕೋತ ಹೋಗ್ತದ, ಬತ್ತಿನೂ ಕಮ್ಮಿ ಹಾಕೋತ ಹೋಗ್ತದ. ಆದ್ದರಿಂದ ಪ್ರವಾಹ ರೂಪ ನಡೆದಿರ್ತದ. ಅದಕ್ಕೆ ದೀಪ್ ಎಲ್ಲಿ ಹೋಗ್ತದು, ಪ್ರವಾಹ ದೀಪ್ ಶಿಖಾಕಿ, ಆಕಾಶಗತ ತಾರಾಕಿ. ಆಕಾಶಗತ ತಾರಾಕಿ ಅಂದ್ರ ಆಕಾಶದಲ್ಲಿ ಚಿಕ್ಕೆಗಳದಾವ, ಹೌದಿಲ್ಲ? ಚಿಕ್ಕೆ ಅವು ಒಂದೊಂದು ಬೀಳೋದ್ ನೋಡ್ರಿಲ್ಲ, ಚಿಕ್ಕಿ ಬೀಳ್ತಿರ್ತಾವ. ಅವ್ ಬೀಳ್ತಿರ್ತಾವ. ಅವ್ ಬಿದ್ದು ಹೋಗ್ತಾವ. ಆದ್ರೆ ಮತ್ತೆ ನೀ ಅವ ಚಿಕ್ಕದಾವತ್ ನೀ ನೋಡ್ತಿರ್ತಿ, ಅವ್ ಬಿದ್ದು ಹೋಗಿರ್ತಾವ, ಇರಂಗಿಲ್ಲ ಅವು. ಅದರಂತೆ ಮತ್ತೇನು, ವೃಕ್ಷಕ್ಕೆ ಫಲ, ಗಿಡ ತುಂಬಿ ಹಣ್ಣ, ಗಿಡದಾಗ ಹಣ್ಣು ಇರ್ತಾವ, ಮಾವಿನ ಹಣ್ಣು ಅದು ಇರ್ತಾವ, ಅವ್ರೆಲ್ಲ. ಆದರೆ ಆ ಗಿಡದೊಳಗಿನ ಹಣ್ಣ ನಾನು ವಾರ ಬಂದಿದ್ದೆ, 15 ದಿನ ಬಿಟ್ಟು ಬಂದು ನೋಡಿದ್ನಿ, ಹಂಗ ತುಂಬಿ ಗಿಡ ಅವ ಹಣ್ಣದಾವ ನೀವು ನೋಡ್ತ. ಆ ಹಣ್ಣಾಗಿ ಪಾಡ್ಗಾಗಿ ಬಿದ್ದು ಹೋಗ್ಕೋತ ನಡ್ದೈತಿ. ಆ ಸಣ್ಣ ಇದ್ದದ್ದು ಮತ್ತ ಅವು ದೊಡ್ಡ ಹಾಕೋತ ಅವು ನಡ್ದಾಗ ಹಂಗ
ಪ್ರವಾಹ ಅಲ್ಲಿ ಹಣ್ಣ ದೊಡ್ಡದಾಗಿ ಬಾಳ್ಗಾಯಿ ಬಿದ್ದು ಹೋಗ್ತೈತೆ, ಮತ್ತೊಂದು ತಯಾರಾಕೈತಿ, ಅದು ಬೀಳ್ತೈತಿ, ಮತ್ತೊಂದು ಹಂಗ ನಡೆದೈತಿ. ಅವೋ ನಿಯತಿ ಹೆಂಗ್ ಅದಕ್ಕೆ ಅಲ್ಲಿ ಏನ್ ಕೊಟ್ರು, ವೃಕ್ಷಕ್ಕೆ ಫಲ್ ಅಂದ್ರ ಗಿಡದ ಹಣ್ಣು. ಇನ್ಕೆ ಪ್ರತ್ಯಭಿಜ್ಞಾಕಿ ನ್ಯಾಯಿ, ಯಾಕಂದ್ರೆ ನಾ ಮೊದಲು ನೋಡಿದ್ನಿ ಅವೋ ಅದಾವು ಅತ್ ನಮಗ ಅನ್ನತ್ತೆ. ಅವದಾವನ್ ಹಬ್ಬಿದ್ ಹೋಗ್ಯಾವ ಮತ್ತೊಂದು ಈ ರೀತಿ ಅದ. ಹಂಗ ಈ ಜಗತ್ತದ. ಈ ಜಗತ್ತು ಅದಕ್ಕೆ ಉದಾಹರಣೆ ಕೊಟ್ಟಾರ ಅವರು. ನ್ಯಾಯಿ ಭ್ರಮರೂಪಾಯಿ ಅದ ಅವರ ಮೊದಲಿನ ಹೋಗ್ಬಿಟ್ಟವು, ಹೊಸಾವ್ ಬಂದ್ಬಿಟ್ಟವು ಅಲ್ಲಿ. ಆದ್ರೆ ನಮಗ ಭ್ರಮ ಏನೈತಿ, ಅವ ಅದಾವು ಅಂತ ಐತಿ. ಯಾಮೆ ಮುಖ್ಯ ದೃಷ್ಟಾಂತ ಸ್ವಪ್ನ ಹೇ, ಇದರೊಳಗ ಮುಖ್ಯ ದೃಷ್ಟಾಂತ ಸ್ವಪ್ನ. ಯಾಕಂದ್ರ ಅದೆಲ್ಲ ಹೊಸ ಉತ್ಪತ್ತಿ ಏಕ್ದಮ್ ಇತಿ ಇರ್ತದ. ಆದ್ದರಿಂದ ಪಾನ್ ಹಳಿದಾಗಿ ಕಟ್ ಆಗೈತಿ ಲಿಖಾಯ್. ಆದ್ರಿಂದ ಇನ್ ಮುಂದೆ ಟಿಪ್ಪಣಿ ಮುಗಿತಾರೆ. ಎಷ್ಟು 355ನೇ ಟಿಪ್ಪಣಿ ಮುಗೀತು. ಮಿಥ್ಯಾ ತಿರ್ತಾವಿ ಪದಾರ್ಥಕ್ಕೆ ಸ್ಥಾಯಿ ಉಪಜಕ್ಕೆ ಪ್ರತೀತ. ಅವು ಮಿಥ್ಯ ವಸ್ತುಗಳು ಸ್ಥಿರವಾಗಿರೋದಿಲ್ಲ ಯಾವುದು. ಆ ಪದಾರ್ಥಗಳನ್ನು ಉತ್ಪನ್ನವಾಗಿ ತೋರ್ತಿರ್ತಾವು. ಮತ್ತು ಜೋ ಐಸೆ ಕಹೆ ಸ್ವಪ್ನಕ್ಕೆ ಪದಾರ್ಥ ಸಾಕ್ಷಾತ್ ಅವಿದ್ಯಾಕ್ಕೆ ಪರಿಣಾಮ. ಅಂದ್ರ ಸ್ವಪ್ನದ ಪದಾರ್ಥ ಏನದಾವು, ಅವು ಸಾಕ್ಷಾತ್ ಅವಿದ್ಯೆಯ ಪರಿಣಾಮ ಅದಾವು. ಜಾಗೃತ ಪದಾರ್ಥ ಸಾಕ್ಷಾತ್ ಅವಿದ್ಯಾಕ್ಕೆ ಪರಿಣಾಮ ನೈ. ಏನಂತಾನ ಇಲ್ಲಿ, ಸ್ವಪ್ನದ ಪದಾರ್ಥ ಜೋ ಐಸೆ ಕೈ ಅಂದ್ರ ಪೂರ್ವ ಪಕ್ಷಿ. ಅವ ಪೂರ್ವ ಪಕ್ಷಿ ಶಂಕಾ ಮಾಡವ ಹೇಳ್ತಾನು, ಅಲ್ರಿ ಈಗ ಸ್ವಪ್ನದಲ್ಲಿ ಏನ್ ನಾವು ನೋಡ್ತೀವಲ್ಲ ಆ ಪದಾರ್ಥಗಳು ಅವು ಸಾಕ್ಷಾತ್ ಅವಿದ್ಯೆ ಪರಿಣಾಮದವು. ಈಗ ನಾವು ಜಾಗೃತದೊಳಗು ನೋಡ್ತೀವಲ್ಲ ಇವು ಸಾಕ್ಷಾತ್ ಅವಿದ್ಯೆ ಪರಿಣಾಮ ಅಲ್ಲ. ಅವಿದ್ಯೆ ಪರಿಣಾಮ ಅಲ್ಲವು. ಅಂದ್ರೆ ಯಾಕಲ್ಲ ಅಂತ ಕೇಳಿದರೆ, ಶ್ರುತಿಯಲ್ಲಿ ಅದು ಕ್ರಮಸರಷ್ಟೇ ಹೇಳಿದೆ ಜಾಗೃತದ ಬಗ್ಗೆ, ಈ ವಸ್ತುಗಳ ಬಗ್ಗೆ. ಅದು ಪಂಚಭೂತಗಳು ಹುಟ್ಟುದು, ಅವುಗಳಿಂದ ಪಂಚೀಕರಣ ಆಯ್ತು, ಅದರಿಂದ ಇದು ಆಯ್ತು, ಅದಾಯ್ತು, ಹಿಂಗೆಲ್ಲ ಹೇಳತ್ತಿಲ್ಲ. ಅವು ಅವಿದ್ಯೆ ಇಲ್ಲ, ಒಮ್ಮೆ ಎಲ್ಲ ಅವು ಒಮ್ಮೆ ತಯಾರ. ಅವಿದ್ಯೆಯ ಕಾರ್ಯ. ಈ ಜಾಗೃತಿನೂ ಹಂಗಿಲ್ಲ. ಇವು ಪಂಚಭೂತಗಳು ಹುಟ್ಟಿದು, ಅವು ಪಂಚೀಕರಣ ಆಯ್ತು, ಅದ್ರ ಮೇಲೆ ಇವೆಲ್ಲ ಹುಟ್ಟ್ಯಾವು, ಹಿಂಗತ್ತ ಇವು ಅವಕ್ಕಿಂತ ಬ್ಯಾರೆ ಹಿಂಗ ಅನಿಸ್ತದ. ಅದಕ್ಕಿಂತ ಘಟಕಿ ಉತ್ಪತ್ತಿ ದಂಡ ಚಕ್ರ ಕುಲಾಲತೆ ಹೋವೆ. ಒಂದು ಗಡಿಗೆ ತಯಾರಾಗಬೇಕಾದ್ರ ಅದಕ್ಕ ಏನೇನ್ ಬೇಕು, ಆ ತಿಗಿರಿ ತಿರುಗಿಸಲಾಗ ದಂಡ ಬೇಕು, ಚಕ್ರ ಬೇಕು, ಕುಲಾಲ್ ಅಂದ್ರೆ ಕುಂಬಾರ ಬೇಕು, ಇವುಗಳಿಂದ ಆಗಿರ್ತದೆ. ತೈಸೆ ಸರ್ವ ಪದಾರ್ಥಕ್ಕೆ ಉತ್ಪತ್ತಿ ಅಪ್ನೆ ಅಪ್ನೆ ಕಾರಣತೆ ಹೋಯ್. ಈಗ ಯಾವುದೇ ಒಂದು ವಸ್ತು ತಯಾರಬೇಕಾದ್ರೆ ಅದಕ್ಕೆ ಕಾರಣ ಬೇಕಿಲ್ಲ. ಈಗ ಬಟ್ಟೆ ತಯಾರಾಗಬೇಕಾದ್ರೆ ನೂಲ, ಅರಳಿ ಇವುಗಳಿಂದ ಬೇಕು. ಗಡಿಗೆ ತಯಾರಾಗ ಮಣ್ಣಿನ ಬೇಕು. ರೊಟ್ಟಿ ತಯಾರಾಗಬೇಕಾದ್ರೆ ಹಿಟ್ಟು ಬೇಕು. ಎಲ್ಲ ಆ ಕಾರಣದಿಂದನೂ ತಯಾರಾಗ್ತಾವ ಇವೆಲ್ಲ. ಆದ್ದರಿಂದ ತಮ್ಮ ತಮ್ಮ ಕಾರಣಗಳಿಂದ ಆಗ್ತಾವು. ಸಾಕ್ಷಾತ್ ಅವಿದ್ಯಾಸೇನಿ, ಸಾಕ್ಷಾತ್ ಅವಿದ್ಯೆಯಿಂದ ಒಮ್ಮೆಲೆ ಆಗ್ಯಾವನ ಎಲ್ಲ. ಅವು ಕಾರಣದಿಂದ ಕಾರ್ಯ ಉತ್ಪತ್ತಿ ಆಗಿದೆ ಅಂತ ಹೇಳ್ದ. ಜೋ ಸಾಕ್ಷಾತ್ ಅವಿದ್ಯಾಕ್ಕೆ ಪರಿಣಾಮ ಹೋಗ್ಬೇಕು. ಅವು ಒಂದ್ ವೇಳೆ ಅವು ಹೆಂಗ್ ಕನಸಿನಾಗ ಎಲ್ಲ ಒಮ್ಮೆ ತೋರ್ತಿರ್ತಾವಲ್ಲ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹಿಂಗೆಲ್ಲ ಅವು ಅವಿದ್ಯೆ ಪರಿಣಾಮ. ಇವು ಹೆಂಗದಾವನ ಈ ಜಾಗೃತ ಪದಾರ್ಥ ಹಂಗಿಲ್ಲ. ಆದ್ದರಿಂದ ಸಾಕ್ಷಾತ್ ವಿದ್ಯೆಯ ಪರಿಣಾಮ ವಿದ್ಯಿದ್ರೆ ಆಕಾಶ ಆದಿಕ ಕ್ರಮತೆ ಪಂಚಭೂತಕ್ಕೆ
उत्पत्ति और पंचीकरण से ब्रह्मांड की उत्पत्ति श्रुति में कही है ಶ್ರುತಿಯಲ್ಲಿ ಹೇಳಿದದ ಶ್ರುತಿ ಅಂದ್ರೆ ಉಪನಿಷತ್ತಿನಲ್ಲಿ ಎಲ್ಲಿ ಹೇಳೈತಿ ಎಲ್ಲಿ ಹೇಳೈತಿ ಅಂದ್ರ ಕೃಷ್ಣ ಯಜುರ್ವೇದ ಏನೈತಲ್ಲ ಕೃಷ್ಣ ಯಜುರ್ವೇದದ ತೈತ್ತಿರಿ ಉಪನಿಷತ್ತಿನ 2ನೇ ವಲ್ಲಿಯ 1ನೇ ಅನುವಾಕದಲ್ಲಿ ಹೇಳಿದೆ ಅಲ್ಲಿ ಏನಂತ ಹೇಳಿದೆ ಏನ್ ಹೇಳುತ್ತೆ ಅಲ್ಲಿ ತೈತ್ತಿರಿ ಉಪನಿಷತ್ತಿನಲ್ಲಿ ತಸ್ಮಾದಾತ್ಮನ ಆಕಾಶ ಸಂಭೂತ ಏನ್ ಹೇಳಿದ ತಸ್ಮಾದಾತ್ಮನ ಆಕಾಶ ಸಂಭೂತ ಆ ಪರಮಾತ್ಮನಿಂದ ಆಕಾಶ ಹುಟ್ಟಿತು ಆಕಾಶಾದ್ ವಾಯು ವಾಯುರಗ್ನಿ ಅಗ್ನಿರ್ ಆಪಾತ್ ಪೃಥ್ವಿ ಹಿಂಗ್ ಒಂದೊಂದು ಹುಟ್ಟಿ ಸಂಪೂರ್ಣ ಜಗತ್ತೆಲ್ಲ ಹುಟ್ಟಿದೆ ಏನ್ ಹೇಳ್ದ ಆ ಕೃಷ್ಣ ಯಜುರ್ವೇದದ ತೈತ್ತಿರಿ ಉಪನಿಷತ್ತಿನ 2ನೇ ವಲ್ಲಿಯ 1ನೇ ಅನುವಾಕದಲ್ಲಿ ಹೇಳಿದೆ ಆದ್ರಿಂದ ಶ್ರುತಿ ಬೇಕಯ್ಯೆ ಶ್ರುತಿಯಲ್ಲಿ ಹೇಳಿದೆ ಸೋ ಅಸಂಗತ ಹೋಗ ಮತ್ತ ಅದು ಶ್ರುತಿ ಹೇಳಿತಂದ್ರ ಯಾಕಂದ್ರೆ ನಿಜರು ಶ್ರುತಿಯ ಪ್ರಮಾಣ ವಕೀಲರಿಗೆ ಅಂತಂದಾರ ಅದನ್ನ ಹೆಂಗ ಸುಳ್ಳು ಮಾಡೋದು ಅದಕ್ಕೆ ಅಸಂಗತ ಯಾಕೆ ಈಶ್ವರ ಸೃಷ್ಟಿ ಜಾಗೃತಿಗೆ ಈ ಜಾಗೃತಿಗೆ ಪದಾರ್ಥ ಯಾರು ನೀ ಮಾಡಿಯ ಕನಸು ಜೀವ ಸೃಷ್ಟಿ ಈ ಜಾಗೃತ ಪ್ರಪಂಚ ಈಶ್ವರ ಸೃಷ್ಟಿ ಪರಮಾತ್ಮ ಮಾಡಿದ ಇದನ್ನ ಅದಕ್ಕ अपने अपने उपादान के परिणाम है ಅವು ತಮ್ಮ ತಮ್ಮ ಉಪಾದಾನದಿಂದ ಅವು ಹುಟ್ಟಿದ್ದಾವೆ ಅಂದ್ರ ಒಂದು ಗಡಿ ಹುಟ್ಟಬೇಕಾದ್ರ ಮಣ್ಣು ಬೇಕು ಈ ಬಟ್ಟೆ ಅರಿವು ಹುಟ್ಟಬೇಕಾದ್ರೆ ನೂಲು ಬೇಕು ಹಿಂಗೆಲ್ಲ ತಮ್ಮ ತಮ್ಮ ಉಪಾದಾನ ಕಾರಣದಿಂದ ನೀವು ಹುಟ್ಟ್ಯಾವ ಒಮ್ಮೆಲೆ ಅವಿದ್ಯೆ ಪರಿಣಾಮ ಹಂಗ ಇಲ್ಲ ಅಂತ ಅಂದರೆ अविद्या के साक्षात परिणाम नहीं स्वप्न के तो सारे पदार्थ अविद्या के परिणाम ಕನಸಿನೊಳಗೆ ಅದಕ್ಕೇನು ಕಾರಣ ಇಲ್ಲ ಇದನ್ನು ಇಲ್ಲ ಮಾಡೋನು ಇಲ್ಲ ಬಿಡೋನು ಎಲ್ಲ ಒಮ್ಮೆ ತಯಾರ ಕನಸಿನು ಏನ್ ಹಿಂಗ ಇಲ್ಲಿ ಕ್ರಮದಿಂದ ಏನ್ರ ಆಗತ್ತೇನ ಅಲ್ಲಿ ಏನ್ ಒಮ್ಮೆಲೆ ಯೂಪ स्वप्न के तो सारे पदार्थ अविद्या के परिणाम है जिनका एक अविद्या उपादान होने से जिन पदार्थन की जिनके ध्यान की एक अविद्या से ಅಲ್ಲಿ ಅವಿದ್ಯೆ ಏನ್ ಮಾಡಿಬಿಡ್ತದ ಆ ವಸ್ತುಗಳ ಜ್ಞಾನವನ್ನು ಎಲ್ಲ ಆಮೇಲೆ ಒಂದ ಕಣದಲ್ಲಿ ಎಲ್ಲ ಅವ್ರ ತಂದಿನೋ ಅವ ಹುಟ್ಟಿದ್ದು ಈಗ ಹುಟ್ಟಿದ ಅದ ಗಳಿಗ್ಯಾಗ ಮಗ ಹುಟ್ಟಿದ ಮತ್ತೆ ಮತ್ತೊಂದು ಗಳಿಗ್ಯಾಗ ಮೊಮ್ಮಗ ಹುಟ್ಟಿದ ಹೀಗ ಹಾಕೈತೆ ಅಲ್ಲಿ ಸಾಕ್ಷಾತ್ ಅವಿದ್ಯೆ ಪರಿಣಾಮ ಈ ರೀತಿ ಇರ್ತದ ಅಂತ ಜ್ಞಾನ ವಸ್ತು ಜ್ಞಾನ ಎರಡು ಏಕಾಲದಲ್ಲಿ ಆಗ್ತಾವ उत्पत्ति संभव है परंतु जागृत के पदार्थ भिन्न भिन्न कारण का उत्पन्न होवे कार्य से पहली कारण होवे कारण से कार्य का लय होवे ಅವು ಎಲ್ಲ ಆ ಕಾರಣನು ತಂದಿನು ಮಗ ಎಲ್ಲ ಒಮ್ಮೆ ಹುಟ್ಟ್ಯಾವ ಅವೆಲ್ಲ ಜಾಗೃತ ಹಂಗದವನ ಇಲ್ಲಿ ಮೊದಲ ತಂದು ಹುಟ್ಟಿರ್ತಾನು ಕೆಲವೊಂದು ವರ್ಷ ಮೇಲೆ ಮಗ ಹುಟ್ಟತಾನು ಅದಕ್ಕೆ ಏನು ಬೇರೆ ಬೇರೆ ಅದಕ್ಕೆ ಜಾಗೃತ ಪದಾರ್ಥ ಭಿನ್ನ ಭಿನ್ನ ಕಾರಣದಿಂದ ಹುಟ್ಟತಾವು ಕಾರ್ಯತೆ ಪಹಲಿ ಕಾರಣ ಹೋವೆ ಇಲ್ಲಿ ಎಂದನೇ ಏನಿದೆ ಕಾರ್ಯ ಯಾವುದೇ ಆಗ್ಬೇಕಾದ್ರೆ ಅದಕ್ಕೆ ಮೊದಲ ಕಾರಣ ಇರ್ತದ ಅಲ್ಲಿ ಕನಸಿನೊಳಗೆ ಕಾರ್ಯ ಕಾರಣ ಎರಡು ಒಮ್ಮೆ ಅದಕ್ಕಾಗಿ ಕಾರಣ ಮೇ ಕಾರ್ಯಕಾಲಯ ಹೋಗ್ಬೇಕು ಆ ಕಾರಣದಲ್ಲಿ ಕಾರ್ಯದಲ್ಲೇನೋ ಆಗತ್ತೆ ಯಾತೆ घट की उत्पत्ति से प्रथम और घटना से पूर्व मृत्पिंड रहे ಇಲ್ಲಿ ನಾವು ನೋಡ್ಲಿಕ್ಕಾಗಿ ಇನ್ನ ಕುಂಬಾರ ಮಣ್ಣು ಕಲಿಸಿರ್ತಾನೆ ಅದಕ್ಕ ಗಡಿಗೆ ಮಾಡ್ಲಾಗಿ ಮಣ್ಣು ಇಟ್ಕೋತ ಮುಂದ
ಮರ್ದಿನ ಅದನ್ನೆಲ್ಲ ಹದ ಮಾಡಿ ಮುಂದ್ ಗಡಿಗೆ ಮಾಡ್ತಾನೆ. ನೀನು ಇಲ್ಲೇನು ಕೆಸರು ತಯಾರು ಮಾಡಿ ಇಟ್ಟಿದ್ದ ಅದ ಈಗ ಗಡಿಗೆ ಆಗ್ಲಕ್ಕ ಹಿಂಗ ಅದ ಕಾರಣ, ಮಣ್ಣು ಕಾರಣ, ಗಡಿಗೆ ಕಾರಣ. ಈ ರೀತಿ ಇಲ್ಲಿ ಅಲ್ಲ, ಅದು ಮೊದಲ ಕಾರಣ ಇತ್ತು, ಹಿಂದಿಗಡೆ ಕಾರ್ಯ ಆಯ್ತು. ಇವೆಲ್ಲ ಹಿಂಗ್ ಕಂಡು ಬಿಡ್ತಾವ. ಅಲ್ಲೇನಿಲ್ಲ, ಕಾರ್ಯ ಕಾರಣ ಎರಡು ಒಮ್ಮೆ, ತಂದೆ ಮಗ ಒಟ್ಟು ಒಮ್ಮೆ, ಹೀಗೆ घटनाश होवे मृतिकारे। इस रीति से कोई पदार्थ अल्प काल स्थिरता, कोई अधिक काल स्थिरता, कार्य कारण तैसे ಸ್ವಪ್ನಕ್ಕೆ नहीं। ಆದ್ರಿಂದ ಇಲ್ಲಿ ಕೆಲವೊಂದು ಬಹಳ ದಿನ ಇರ್ತಾವ, ಕೆಲವೊಂದು ಸ್ವಲ್ಪ ಸಮಯ ಇರ್ತಾವ. ಅದ್ರ ಕನಸಿನ ಹಂಗೆ ಎಲ್ಲ ಒಮ್ಮೆ ಹುಟ್ಟ್ಯಾವ, ಜಾಸ್ತಿ ಹಾಕೊಂಡು ಎಲ್ಲ ಒಮ್ಮೆ ಹೋಗ, ಹೀಗೆ ಅಲ್ಲಿರ್ತದೆ ಸ್ವಪ್ನ ಪದಾರ್ಥಗಳಲ್ಲಿ. ಆದ್ದರಿಂದ ಅದಕ್ಕೆ ತೈಸೆ ಸ್ವಪ್ನನೇ, ಅದಕ್ಕೆ ಸ್ವಪ್ನಕ್ಕೂ ಯಾಕ ಇವ್ರೇನ್ ಮಾಡ್ಯಾರ, ಸ್ವಪ್ನ ಜಾಗ್ರ ಅದು ಒಂದ ಕಾಲ ಅದು ಒಂದೇ ಅವಕ್ಕ ಇದಕ್ಕ ಬೇರೆ ಐತತ್ತಿ ಮಾತ್ರ. ಶಂಕಾಕ 326ನೇ ಅಂಕ ಸೋ ಶಂಕಾ ಬನೇನೆ. ಈಗೇನ್ ಇಲ್ಲಿ ತನ ನಾವು ಮಾಡಲ್ಲ, ಅವು ಸ್ವಪ್ನದುವ ಬೇರೆ ಇರ್ತಾವು, ಜಾಗೃತಿನೂ ಬೇರೆ ಇರ್ತಾವು. ಎರಡು ಒಂದ ಅಂತ ಹೇಳ್ತೀನಿ ನೀವು. ಸ್ವಪ್ನ ಜಾಗ್ರ ಎರಡು ಒಂದ ಲೇವಲ್ ತಗೊಂಡ್ರಿ, ಇದೇ ಶಂಕಾ ಮಾಡ್ಯಾರ. ಅದಕ್ಕೆ ಈಗ ಹೇಳ್ತಾರ ಅವ್ರು सो शंका बने कायते जागृत के पदार्थ की नहीं, स्वप्न के पदार्थ विषय भी कार्यकाल भाव प्रतीत होवे ಅಲ್ಲ. ಅಲ್ಲಿ ಅವನು ಕಾರ್ಯಕಾಲ ತೋರ್ತಾವಿಲ್ಲ. ಈಗ ಹುಡುಗಿದ್ದ, ಲಗ್ನ ಆಯ್ತು, ಅವನ್ ಮಗ ಹುಟ್ಟಿತ್ತು, ಮಗ ಕಾರ್ಯ ಅದ, ತಂದೆ ಕಾರಣ ಅದ. ಹೌದಿಲ್ಲ? ಮತ್ತೆ ಅಲ್ಲಿನೂ ಕಾರ್ಯಕಾರಣ ಐತೇ ಇಲ್ಲ. ಇಲ್ಲಿ ಅತ್ಯಕ್ಕೆ ಹಿಂಗೆ ಈಗ ಹೇಳ್ತಾರ ಅವರು, पदार्थन का विषय कार्य कारण भाव प्रतीत होवे, जैसे किसी को ऐसा स्वप्न होवे. ಏನ್ ಒಬ್ಬರಿಗೆ ಒಂದು ಕನಸು ಬಿತ್ತು. ಏನು ಕನಸು ಬಿತ್ತಪ್ಪ, ಮೇರಿ ಗೌ ಕಾ ವತ್ ಹುವಾ ಹೈ, ನಮ್ಮ ಆಕಳ ಕರು ಹಾಕೈತಿ. ಹಿಂಗ ಅವ್ ಕನಸಿನ ಆಯ್ತು. ಅಥವಾ ಮೇರಿ ಸ್ತ್ರೀ ಪುತ್ರ, ನನ್ನ ಆಕಳಿಗೆ ಕರು ಆಗ್ಯದ ಬೇಡ, ನಾನು ಹೇಳ್ತೀವಿ ಒಂದು ಮಗು ಆಗ್ಯದ, ಅದಕ್ಕ ನಾ ದವಾಖಾನೆಗೆ ಹೋಗಿ ಬಂದಿ ಈಗ ಅಂತೇಳಿ ಹಿಂಗ ಹೇಳ್ತಾನ. ತಹ ಗೌ ಸ್ತ್ರೀ ವಿಷಯ ಕಾರಣತಾಕಿ ಅಲ್ಲಿ ಕಾರ್ಯಕಾರಣ ಹೆಂಗ, ಆ ಕರುವಿಗೆ ಆಕಳ ಕಾರಣ ಐತಿ, ಈ ಮಗುವಿಗೆ ತಾಯಿ ಕಾರಣದವರು. ಹೌದಿಲ್ಲ? ಇಲ್ಲಿ ಕಾರ್ಯಕಾರಣ ಭಾವ ಐತೆ ಇಲ್ಲ. और ಬಹುಕಾಲ ಸ್ಥಾಯಿತಾ ಕಿ ಪ್ರತೀತಿ, ಅದು ಮತ್ತೆ ಎಷ್ಟೋ ವರ್ಷ ತನಕ ಇವೆಲ್ಲ ಕಾಣಬಿಡ್ತಾವೆಲ್ಲೋ. ಏನ್ ಅದ್ರ ಗತೆ ಒಂದ್ ಮಿನಿಟ್ನಾಗ ತೋರಿ ಒಂದ್ ಮಿನಿಟ್ನಾಗ ಎಲ್ಲ ಗಪ್ಪಾಗೋದು ಹಿಂಗೇನಿಲ್ಲ. ಒತ್ತವ್ರ ಪುತ್ರ ವಿಷಯ ಕಾರ್ಯತ ಅಲ್ಪ ಕಾಲ ಇರ್ತಾರೆ. ಆಕಳ ಕರ ಆಗ್ಲಿ ಅಥವಾ ಇವನು ಹೇಳ್ತಿ ಅರ್ಧ ಒಬ್ಬ ಮಗು ಆಗ್ಲಿ, ಇವು ಕಾರ್ಯರೂಪದಿಂದ ಅವು ಈಗ ಹಿಂದಿಗಡೆ ಬಂದು, ಅವನ್ ಹೇಳ್ತಿ ಮೊದಲಿದ್ದ, ಆಕಳನು ಮೊದಲಿತ್ತು, ಕರ ಹಿಂದಿಗಡೆ ಹುಟ್ಟಿದ್ವಿ. ಹಿಂಗ ಮತ್ತೆ ಕಾರ್ಯಕಾರಣ ಭಾವ ತೋರ್ತತೆ ಇಲ್ಲೋ, ಪ್ರತೀತಿ ಹೋವೆ. ಪರಂತು ಸಾರೇ ಸಮಕಾಲ ಹೈ. ಆದ್ರೆ ಶಾಸ್ತ್ರ ಏನ್ ಹೇಳ್ತತಿ, ಇದು ಎಲ್ಲ ಒಂದು ಸಮಯದಲ್ಲೇನೆ ಎಲ್ಲ ಆಯ್ತು. ನಿನಗ ಅನಿಸೈತೆ ಅದು ಮುಂದ ತಾಯಿ ಮೊದಲಿದ್ರು, ಮಗ ಹಿಂದಿಗಡೆ ಹುಟ್ಟಿತು, ಆಕಳ ಮೊದಲಿತ್ತು, ಕರ ಹಿಂದಿಗಡೆ ಹುಟ್ಟಿತು, ಎಲ್ಲ ಒಮ್ಮೆ. ಕೋಯಿ ಕಿಸಿ ಕಾ ಕಾರಣ ನೈ, ಇಲ್ಲ ಯಾರು ಯಾರಿಗೂ ಕಾರಣ ಅಲ್ಲ. किंतु गौ स्त्री आदि तनಕ ಅವಿದ್ಯಾಯಿ ಉಪಾದಾನ ಎಲ್ಲಕ್ಕೂ, ಆ ಆಕಳಿಗಾಗ್ಲಿ, ಕರುವಿಗಾಗ್ಲಿ, ಈ ಮಗುವಿಗಾಗ್ಲಿ, ತಾಯಿಗಾಗ್ಲಿ ಏನೈತೆ, ಅವಿದ್ಯಾನೇ ಉಪಾದಾನ ಕಾರಣ ಐತೆ.
तैसे जागृत विषय भी कोई ಅನೇಕ ಕಾಲ ಸಾಯ್ತಾ ಕಾರಣ ರೂಪಸೆ ಈ ಜಾಗೃತಿನಲ್ಲಿಯೂ ಕೂಡ ಬಹಳಷ್ಟು ಸಮಯ ಕಂಡು ಬರ್ತದೆ. ಅವ್ರ ಕೋಯಿ 100 ಕಾಲ, ಕೆಲವೊಂದು ಸ್ವಲ್ಪ ಕಾಲ, ಕೆಲವೊಂದು ಅಧಿಕ ಕಾಲ ಈ ನಮ್ಮ ಜಾಗೃತದಲ್ಲಿ ಕಂಡು ಬರ್ತದೆ. ಸ್ವಪ್ನಕ್ಕೆ ನ್ಯಾಯ ಪ್ರತೀತೋವೆ, ಅಲ್ಲಿ ಸ್ವಪ್ನದಲ್ಲಿ ಹೆಂಗ ಅಧಿಕ ಕಾಲ ಸ್ವಲ್ಪ ಕಾಲ ಅಲ್ಲಿ ಹೆಂಗ್ ತೋರ್ತಾವು, ಅದೇ ರೀತಿ ಜಾಗೃತದಲ್ಲಿ ಅಧಿಕ ಕಾಲ ಸ್ವಲ್ಪ ಕಾಲ ಇಲ್ಲಿ ತೋರತಾವು. ಕೋಯಿ ಕಿಸಿ ಕಾರ್ಯ ಕಾರಣ ಭಾವನೆ, ಆದ್ರೆ ಯಾವ ಕಾರ್ಯ ಕಾರಣ ಏನೇನು ಇಲ್ಲ. ಆ ತಾಯಿಗೆ ಮಗ ಹುಟ್ಟಿತು, ಆಕಳಿಗೆ ಕರು ಹುಟ್ಟಿತು, ಕಾರ್ಯಕಾರಣ ಏನಿಲ್ಲ. ಆ ಆಕಳ ಕರ ಎರಡು ಒಮ್ಮೆ, ತಾಯಿ ಮಗಳು ಮಗು ಎರಡು ಒಮ್ಮೆ, ಎಲ್ಲ ಏಕಕಾಲದಲ್ಲೇ ಇದೆ. ಕಿಂತು ಸಾಕ್ಷಾತ್ ಅವಿದ್ಯಾಕ್ಕೆ ಕಾರ್ಯ, ಇವೆಲ್ಲ ಅವಿದ್ಯೆಯ ಕಾರ್ಯವೇ ಇರುತ್ತವೆ. 327ನೇ ಓಕೆ ಸಾಕ ಸಾಕಂದ್ರೆ ಬಿಡ್ತಾನೆ, ಇಲ್ಲಿಕಂದ್ರೆ ಬಿಡುವುದೇ ಇಲ್ಲ. ಏನ್ ಈಗ 327ನೇ ಅಂಕಕ್ಕೆ ಬಂದಿದ್ದೇನೆ. ಇಲ್ಲಿಗೆ ಇರ್ಲಿ, ಸಮಯ ಆಗಿ ಹೋಯ್ತು, ದೀರ್ತಾಳ. ಅಂದ್ರ ನಾ ಮತ್ತೆ ತಿರುಗಿ ಬರುವುದು ಬೇಡ, ಹೋಗ್ಮೇಲೆ ಹೆಚ್ಚಿಗೆ ಟೈಮ್ ತೋರ್ ಅದನ್ನ ತಿಳಿಸ್ಕೊಟ್ಟು ಹೋಗ್ಬಿಡ್ಬೇಕು ಅಂತ ಇರ್ಲಿ. ಒಂದೋ ತಾಸು ಹೇಳ್ಯಾರ ಕರೆ, ಆಗ್ಲಿ. ಜೈ ಮಂಗಲಂ, ಜೈ